सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ದಿ ಇಂಟೆನ್ಷನ್ ಬಿಹೈಂಡ್ ಅವರ್ ಕರ್ಮಾಸ್. ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಅಲ್ಲಿ ಮುಖ್ಯವಾಗಿ ಶ್ರದ್ಧೆ, ಭಕ್ತಿ ಆ್ಯಂಡ್ ದಿ ಇಂಟೆನ್ಷನ್. ಸೊ ಅವುಗಳು ಆ ಕರ್ಮದ ಗತಿಯನ್ನು ನಿರ್ಧರಿಸುತ್ತವೆ. ನಾವು ಫಾರ್ ಎಕ್ಸಾಂಪಲ್ ಪೂಜೆ ಅಂತ ಹೇಳಿ ಪೂಜೆಗಾಗಿ ಹೂವು, ಹಣ್ಣು ಇತ್ಯಾದಿ ಪೂಜಾ ಸಾಮಗ್ರಿಗಳು ಅಂತ ಹೇಳ್ತೀವಿ. ಅವೆಲ್ಲವನ್ನು ತಂದು ಸಿದ್ಧವಾಗಿ ಇಟ್ಕೊಂಡಿರ್ತೀವಿ. ವಿ ಹ್ಯಾವ್ ಟು ಸ್ಟಾರ್ಟ್ ದಿ ಪೂಜೆ. ಸೊ ನಮ್ಮ ಎದುರುಗಡೆ ಅವೆಲ್ಲವನ್ನು ಇಟ್ಕೊಂಡಿರ್ತೀವಿ. ಮತ್ತೊಂದು ಪಕ್ಕದಲ್ಲಿ ಅರಿಶಿನ, ಕುಂಕುಮ ಇತ್ಯಾದಿ, ಮತ್ತು ಒಂದು ಕಲಶ, ಕಲಶದಲ್ಲಿ ನೀರು, ಹೀಗೆ ಒಂದು ಪೂಜೆಗೆ ಬೇಕಾಗುವಂತಹ ಎಲ್ಲವನ್ನು ನಾವು ಸಿದ್ಧ ಮಾಡಿ ಇಟ್ಕೊಂಡಿರ್ತೀವಿ. ಪೂಜಾ ವಸ್ತುಗಳು ಅಂತ ಹೇಳ್ತೀವಿ ಇವುಗಳನ್ನು. ಮತ್ತು ಪೂಜೆ ಮಾಡೋದಕ್ಕೆ ಮುಂಚೆ ಒಂದು ಸಂಕಲ್ಪ ಅಂತ ಹೇಳಿ ಅದನ್ನು ಪೂಜಾ ಸಂಕಲ್ಪ, ನಾನು ಇಂತಹ ಪೂಜೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಸಂಕಲ್ಪ ಕೂಡ ಮಾಡ್ತೀವಿ. ಸೊ ಪೂಜೆಯ ಸಂಕಲ್ಪದ ನಂತರದಲ್ಲಿ ಕಲಶದಲ್ಲಿರುವಂತಹ ಒಂದು ನೀರು, ಅದನ್ನು ನಾವು ಪವಿತ್ರ ನೀರು ಅಂತ ಹೇಳ್ತೀವಿ, ಪವಿತ್ರ ಜಲ ಅಂತ ಕರಿತೀವಿ. ಕಲಶದ ನೀರು ಅಂತಂದರೆ ಅದು ಪವಿತ್ರದ ಜಲ. ಯಾಕೆ ಅಂತಂದರೆ ನಾವು ಕಲಶ ಅಂತ ಹೇಳಿದಾಗ ಅಲ್ಲಿ ಸಾಕ್ಷಾತ್ ವಿಷ್ಣು ಅವನೇ ಅಲ್ಲಿದ್ದಾನೆ ಅಂತ ಹೇಳಿ ಈವನ್ ಆ ಕಲಶಕ್ಕೆ ಕೂಡ ಗಂಧ ಅಕ್ಷತೆಗಳನ್ನೆಲ್ಲ ಹಚ್ಚಿ ಭಗವಂತ ವಿಷ್ಣುವನ್ನು ಆವಾಹನೆ ಮಾಡಿ, ಸೊ ಕಲಶದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ, ಸೊ ಭಗವಂತನಿದ್ದಂತಹ ಕಲಶದ ನೀರು ಕೂಡ ಅವನಷ್ಟೇ ಪವಿತ್ರ. ಸೊ ಕಲಶದ ನೀರು ಅಂತಂದರೆ ಇಟ್ ಈಸ್ ಎ ಹೋಲಿ ವಾಟರ್. ಸೊ ಹೀಗೆ ಪೂಜೆಯ ಸಂಕಲ್ಪದ ನಂತರದಲ್ಲಿ ಕಲಶದ ನೀರನ್ನು ಈ ಪೂಜಾ ವಸ್ತುಗಳ ಮೇಲೆ ನಾವು ಚುಮುಕಿಸ್ತೀವಿ.
ಸೊ ನಮ್ಮ ಮನಸ್ಸಿಗೆ ಏನು ಆಗ ಆ ಸಂದರ್ಭದಲ್ಲಿ ಅದೇನು ತಿಳಿಸುತ್ತೆ ಅಂತಂದರೆ, ಪೂಜಾ ವಸ್ತುಗಳು ಈಗ ಎಲ್ಲೋ ಹೊರಗಡೆಯಿಂದ ತಂದಿದ್ವಿ, ಅವುಗಳನ್ನು ಈಗ ದೇವರ ಮನೆಯಲ್ಲಿ ದೇವರ ಮುಂದೆ ಪೂಜೆಗಾಗಿ ಅದನ್ನೆಲ್ಲ ಇಟ್ಟಿದ್ದೀವಿ. ಸೊ ಅವುಗಳ ಮೇಲೆ ಈ ಕಲಶದ ನೀರು ಬಿದ್ದ ಕಾರಣದಿಂದ ಅವೆಲ್ಲ ಪವಿತ್ರವಾಗಿದೆ, ಅವೆಲ್ಲ ಶುದ್ಧವಾಗಿ ಹೋಗಿದೆ. ಇದು ಇಟ್ ಈಸ್ ನಾಟ್ ಜಸ್ಟ್ ಎ ಬಿಲೀಫ್, ಇದು ಕೇವಲ ಒಂದು ನಂಬಿಕೆ ಅಲ್ಲ. ಬಿಕಾಸ್ ನಾವು ಒಂದು ಸಂಕಲ್ಪವನ್ನು ಮಾಡಿರ್ತೀವಿ. ಸಂಕಲ್ಪವನ್ನು ಮಾಡುವಂತಹ ಸಂದರ್ಭದಲ್ಲಿ ಕಲಶದ ನೀರನ್ನು ಮುಟ್ಕೊಂಡು ಸಂಕಲ್ಪ ಮಾಡಿರ್ತೀವಿ, ಮತ್ತು ಕಲಶದಲ್ಲಿ ಸಾಕ್ಷಾತ್ ವಿಷ್ಣು ಅವನೇ ನೆಲೆಸಿದ್ದಾನೆ ಅಂತ ಹೇಳಿ ಕಲಶವನ್ನು ಮುಟ್ಟಿ ನಾವು ಸಂಕಲ್ಪ ಮಾಡಿ, ನಂತರದಲ್ಲಿ ಆ ಕಲಶದ ಒಳಗಡೆ ಇರುವಂತಹ ಆ ನೀರು, ಜಲ, ಇಟ್ಸ್ ಅ ಪವಿತ್ರ ಜಲ, ಅದು ಇಟ್ಸ್ ಅ ಡಿವೈನ್ ಹೋಲಿ ವಾಟರ್ ಅಂತ ಹೇಳ್ತೀವಿ. ಸೊ ಇಂತಹ ಹೋಲಿ ವಾಟರ್, ಅದು ಪವಿತ್ರದ ಜಲವಾಗಿರುವ ಕಾರಣದಿಂದ ಆ ನೀರನ್ನು ನಾವು ಪೂಜಾ ವಸ್ತುಗಳ ಮೇಲೆ, ಪೂಜಾ ದ್ರವ್ಯಗಳ ಮೇಲೆ ಎಲ್ಲ ಕಡೆ ಚುಮುಕಿಸ್ತೀವಿ, ಅವೆಲ್ಲ ಪವಿತ್ರವಾಯಿತು ಅಂತ ಹೇಳ್ತೀವಿ. ಆಮೇಲೆ ಆತ್ಮನಿ ಅಂತ ಹೇಳಿಕೊಂಡು ನಮ್ಮ ಮೇಲೆ ಕೂಡ ಆ ನೀರನ್ನು ನಾವು ಪ್ರೋಕ್ಷಣೆ ಮಾಡ್ಕೋತೀವಿ. ಸೊ ನಾನು ಕೂಡ ಈಗ ಪರಿಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ನಾನು ಪೂಜೆ ಮಾಡಬೇಕು ಅನ್ನೋಂಥ ಭಾವನೆ ನನ್ನಲ್ಲೂ ಕೂಡ ಹುಟ್ಟುತ್ತೆ. ಯಾಕೆಂದರೆ ನನ್ನ ಮೇಲೆ ಕೂಡ ಆ ಒಂದು ಪವಿತ್ರದ ಜಲ ಅದು ಬಿದ್ದಿರುತ್ತೆ. ಹೀಗೆಲ್ಲ ಮಾಡುವಂತಹದ್ದು ಇವುಗಳು ಕೇವಲ ಒಂದು ನಂಬಿಕೆ ಅಲ್ಲ, ಇವುಗಳಿಗೆ ಇರುವಂತಹ ಒಂದು ಶಕ್ತಿ. ನಾವು ಬೇರೆ ಯಾವುದೋ ನೀರನ್ನು ತಂದು ಪೂಜಾ ವಸ್ತುಗಳ ಮೇಲೆ ಚುಮುಕಿಸ್ಲಿಲ್ಲ, ನಮ್ಮ ಮೇಲೆ ನಾವು ಚುಮುಕಿಸ್ಕೊಂಡಿಲ್ಲ. ಇವೆಲ್ಲ ನಾವು ಮಾಡಿದ್ದು ಕಲಶದ ನೀರು. ಕಲಶದ ನೀರು ಅಂತಂದಾಗ ಅದು ಪವಿತ್ರದ ಜಲ ಅನ್ನುವಂತಹದ್ದು ಕೇವಲ ನಮ್ಮ ಭಾವನೆ, ನಮ್ಮ ಕಲ್ಪನೆ, ನಂಬಿಕೆ ಅಷ್ಟು ಮಾತ್ರ ಅಲ್ಲ, ಅದು ನಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸುತ್ತೆ. ಅಂತಂದರೆ ನಾನು ಮತ್ತಷ್ಟು ಗಟ್ಟಿಯಾದ ಮನಸ್ಸಿನಿಂದ ಭಗವಂತನನ್ನು ನಾನು ಪೂಜೆ ಮಾಡ್ತೀನಿ. ಸೊ ಪೂಜೆ ಮಾಡಿದ ನಂತರದಲ್ಲಿ ಹೇಳ್ತೀನಿ, ಪೂಜೆ ಚೆನ್ನಾಗಾಯಿತು, ನನಗೆ ತೃಪ್ತಿಯನ್ನು ಕೊಡ್ತು. ಯಾಕೆಂತಂದರೆ ಫ್ರಮ್ ದಿ ಸ್ಟಾರ್ಟಿಂಗಿಂದ ನಾವು ನೋಡ್ಕೋತಾ ಬಂದರೆ ಆ ಸಂಕಲ್ಪದ ಪ್ರೊಸೀಜರು, ಸಂಕಲ್ಪದ ಸಮಯದಲ್ಲಿ ಆ ಕಲಶವನ್ನು ಮುಟ್ಟಿ ಅಲ್ಲಿ ಸಾಕ್ಷಾತ್ ಮಹಾವಿಷ್ಣು ನೆಲೆಸಿದಾನೆ ಕಲಶದಲ್ಲಿ ಎನ್ನುವಂತಹ ಒಂದು ಭಾವನೆಯಿಂದ ಅಲ್ಲಿರುವಂತಹ ನೀರಿಗೆ ಗಂಧ, ಅಕ್ಷತೆ, ತುಳಸಿ ಇವೆಲ್ಲವನ್ನು ಹಾಕಿ ನಾವು ಪ್ರಾರ್ಥನೆ ಮಾಡಿರೋದ್ರಿಂದ ಭಗವಂತ ಹಿ ವಿಲ್ ಆನ್ಸರ್. ಅವನು ನಮ್ಮ ಪ್ರಾರ್ಥನೆಗೆ ಮನ್ನಣೆ ಕೊಟ್ಟಿರ್ತಾನೆ, ಅವನು ಇದನ್ನು ಒಪ್ಕೋತಾನೆ. ಸೊ ಅದರಿಂದ ಇದು ಭಗವಂತ ಇದ್ದಂತಹ ಕಲಶದ ನೀರು, ಇದು ಪವಿತ್ರದ ಜಲ. ಇದು ಹೇಗೆ ಪೂಜಾ ವಸ್ತುಗಳನ್ನು ಪರಿಶುದ್ಧವಾಗಿ ಮಾಡಿದೆ, ಆ ರೀತಿ ನನ್ನ ಮೇಲೆ ಕೂಡ ನಾನು ಪ್ರೋಕ್ಷಣೆ ಮಾಡಿಕೊಂಡೆ. ಸೊ ನಾನು ಕೂಡ ಈಗ ಪವಿತ್ರನಾಗಿದ್ದೀನಿ. ಸೊ ನಾನು ಕೂಡ ಈಗ ಶುದ್ಧವಾದ ಮನಸ್ಸಿನಿಂದ ಪೂಜೆಯನ್ನು ಮಾಡಿದ್ದೀನಿ. ಅದರಿಂದ ಪೂಜೆ ಚೆನ್ನಾಗಿ ಆಗಿದೆ ಎನ್ನುವಂತಹದ್ದು ನನಗೆ ಗೊತ್ತಾಗಿದೆ. ಸೊ ಮಾಡಿದಂತಹ ಪೂಜೆ ನನಗೆ ತೃಪ್ತಿಯನ್ನು ಕೊಟ್ಟಿದೆ. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಇಂಟೆನ್ಷನ್. ನಾವು ಮಾಡುವಂತಹ ಕರ್ಮದ ಹಿಂದೆ ಇದ್ದಂತಹ ನಮ್ಮ ಉದ್ದೇಶ. ಇಲ್ಲೂ ಕೂಡ ಪೂಜೆ ಅನ್ನುವಂತಹ ಒಂದು ಕರ್ಮದ ಹಿಂದೆ ಇದ್ದಂತಹ ಇಂಟೆನ್ಷನ್ ಅದೇನು ಅಂತಂದರೆ, ಭಗವಂತನನ್ನು ಪೂಜೆ ಮಾಡೋದಕ್ಕೆ ಪರಿಶುದ್ಧವಾದ ಪೂಜಾ ದ್ರವ್ಯಗಳನ್ನು ನಾನು ಉಪಯೋಗಿಸ್ಕೋಬೇಕು. ಸೊ ಪವಿತ್ರವಾದ ಪೂಜಾ ದ್ರವ್ಯಗಳು ಹೇಗಾಗತ್ತೆ ಅಂತಂದರೆ, ಇಟ್ ಈಸ್ ಬಿಕಾಸ್ ಆಫ್ ದಿ ಸಂಕಲ್ಪ ವಿಚ್ ಐ ಡಿಡ್ ಅಲಾಂಗ್ ವಿತ್ ದಿ ಕಲಶ ಪೂಜೆ. ಕಲಶದಲ್ಲಿ ಸಾಕ್ಷಾತ್ ವಿಷ್ಣು ಇದ್ದಾನೆ ಅಂತ ಹೇಳಿ ಅದನ್ನು ಸಂಪೂರ್ಣವಾಗಿ ನಾನು ನನ್ನ ಹೃದಯಕ್ಕೆ ತಂದುಕೊಂಡು ಆ ಕಲಶದ ನೀರನ್ನು ಪೂಜಾ ದ್ರವ್ಯಗಳ ಮೇಲೆ ಚುಮುಕಿಸಿ ನಾನು ಕೂಡ ಪ್ರೋಕ್ಷಣೆ ಮಾಡಿಕೊಂಡು, ನಂತರದಲ್ಲಿ ನಾನು ಭಗವಂತನನ್ನು ಬಹಳ ಪರಿಶುದ್ಧವಾದ ಮನಸ್ಸಿನಿಂದ ಪೂಜೆ ಮಾಡಿದೆ. ಸೊ ಈ ಕಾರಣದಿಂದ ನಾನು ಮಾಡಿದಂತಹ ಪೂಜೆ ನನಗೆ ತೃಪ್ತಿಯನ್ನು ಕೊಟ್ಟಿದೆ. ಸೊ ಇದು ಕೇವಲ ನಂಬಿಕೆ ಅಲ್ಲ,
ಯಾವಾಗ ನಮ್ಮ ಇಂಟೆನ್ಷನ್ ಅನ್ನುವಂತಹದ್ದು ಪ್ಯೂರ್ ಆಗಿರುತ್ತೆ, ಇಫ್ ದ ಇಂಟೆನ್ಷನ್ ಈಸ್ ವೆರಿ ಪ್ಯೂರ್, ದ ನೆಕ್ಸ್ಟ್ ಎಲ್ಲ ಕೂಡ ಪರಿಶುದ್ಧವಾಗ್ತಾ ಹೋಗುತ್ತೆ. ಎವ್ರಿಥಿಂಗ್ ಈಸ್ ಪ್ಯೂರ್ ಇಫ್ ಯುವರ್ ಇಂಟೆನ್ಷನ್ ಈಸ್ ಪ್ಯೂರ್. ಅದನ್ನು ಇಲ್ಲಿ ಪರಮಾತ್ಮ ಹೇಳಿ ಮತ್ತೆ ಅವನು ಮುಂದುವರಿಸ್ತಾ ಇದ್ದಾನೆ. ಶಕ್ತಿಯ ತವ ಬುದ್ಧಿಯ ಸಮೃದ್ಧ್ಯ ಚ ಯದಾತ್ಮನೆ ಅಗಂ ಕುರ್ವಂತಿ ಹಿ ಯತ ದೇಶವಸ್ತಾನುಸಾರತಃ. ನಾವು ಸಾಧನೆ ಅಂತ ಹೇಳ್ತೀವಿ. ಸಾಧನೆ ಅಂತ ಹೇಳಿದಾಗ ಸಾಮಾನ್ಯವಾಗಿ ಇಟ್ ಅಪ್ಲೈಸ್ ಇನ್ ಬೋತ್ ದ ಫೀಲ್ಡ್ಸ್, ಲೌಕಿಕ ಅಂಡ್ ಆಧ್ಯಾತ್ಮ. ಸೊ ಲೌಕಿಕದಲ್ಲೂ ಕೂಡ ನಾವೇನೋ ಒಂದು ಅಚೀವ್ ಮಾಡಿದಾಗ ಒಳ್ಳೆಯ ಸಾಧನೆ ಮಾಡಿದ್ದಾನೆ, ಗೋಲ್ಡ್ ಮೆಡಲ್ ತಗೊಂಡಿದ್ದಾನೆ, ಡಬಲ್ ಡಿಗ್ರಿ, PhD ಮಾಡಿದ್ದಾನೆ, ಡಾಕ್ಟರೇಟ್ ಮಾಡಿದ್ದಾನೆ, ಸೊ ವಿದ್ಯಾಕ್ಷೇತ್ರದಲ್ಲಿ ಅವನು ಬಹಳ ಹೆಚ್ಚಿನ ಪದವಿಗಳನ್ನು ಅವನು ಗಳಿಸ್ಕೊಂಡಿದ್ದಾನೆ ಅಂತಂದಾಗ ಅದನ್ನು ಕೂಡ ನಾವು ಸಾಧನೆ ಅಂತ ಹೇಳ್ತೀವಿ. ಅದೇ ರೀತಿ ಉದ್ಯೋಗ ಕ್ಷೇತ್ರ ಇರಬಹುದು, ಒಂದು ಫ್ಯಾಕ್ಟ್ರಿ, ಈ ಥರದ್ದನ್ನು ಸ್ಥಾಪಿಸಿ ಅಲ್ಲಿ ನೂರಾರು ಜನಗಳಿಗೆ ಕೆಲಸವನ್ನು ಕೊಟ್ಟು ಆಗ ಮುಂದೆ ಬಂದಾಗಲೂ ಕೂಡ ಒಳ್ಳೆಯ ಸಾಧನೆ ಮಾಡಿದ್ದಾನೆ ಅಂತ ಹೇಳ್ತೀವಿ. ಹೀಗೆ ಈವನ್ ಲೌಕಿಕ ಅಂತ ಹೇಳಿದಾಗ ಎಲ್ಲೆಲ್ಲಿ ಒಂದು ಒಳ್ಳೆಯ ಕರ್ಮಗಳು ನಡೆಯುತ್ತವೆ ಅವುಗಳನ್ನು ಗುರುತಿಸಿ ಅದನ್ನು ಸಾಧನೆ ಅಂತ ಹೇಳ್ತೀವಿ. ಸೊ ಸಾಧನೆ ಅಂತಂದರೆ ಬೋತ್ ಲೌಕಿಕ ಅಂಡ್ ಆಧ್ಯಾತ್ಮ. ಆಧ್ಯಾತ್ಮದಲ್ಲೂ ಕೂಡ ಅನೇಕ ಉಪನಿಷತ್ತುಗಳನ್ನು ತಿಳ್ಕೊಂಡಿದ್ದಾನೆ, ಶಾಸ್ತ್ರ ಗ್ರಂಥಗಳನ್ನು ಓದ್ತಾನೆ, ಪಾಠ ಪ್ರವಚನವನ್ನು ಮಾಡ್ತಾನೆ, ಶಾಸ್ತ್ರ ಅಭ್ಯಾಸ ಮಾಡ್ತಾನೆ, ಪ್ರತಿನಿತ್ಯ ಅಧ್ಯಯನ ಮಾಡ್ತಾನೆ. ಸೊ ಇದು ಕೂಡ ಸಾಧನೆ. ಅದರಿಂದ ಸಾಧನೆ ಅಂತ ಹೇಳಿದಾಗ ಆಕ್ಚುಲಿ ಇಟ್ ಈಸ್ ದಿ ಜರ್ನಿ ಆಫ್ ದಿ ಜೀವ. ಹೆಚ್ಚು ಚಿಂತನೆಯನ್ನು ಮಾಡಿ ನಾವು ಯೋಚಿಸಬೇಕಾಗತ್ತೆ, ವೆದರ್ ಇಟ್ ಈಸ್ ಲೌಕಿಕ ಆರ್ ಆಧ್ಯಾತ್ಮ. ಲೌಕಿಕದಲ್ಲಿ ಮುಂದೆ ಬರುವಂತಹ ಸಂದರ್ಭದಲ್ಲೂ ಕೂಡ ಇಟ್ ಈಸ್ ಎ ಜರ್ನಿ ಆಫ್ ದಿ ಜೀವ. ಇಟ್ ಈಸ್ ಎಕ್ಸಾಕ್ಟ್ಲಿ ಆಧ್ಯಾತ್ಮದಲ್ಲಿ ಅವನು ಮುಂದೆ ಬರ್ತಾ ಇದ್ದಾನೆ, ಅಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತಂದಾಗ ಅಗೇನ್ ದಟ್ ಈಸ್ ಆಲ್ಸೋ ದಿ ಜರ್ನಿ ಆಫ್ ದಿ ಜೀವ. ಧರ್ಮ ಅಧರ್ಮ, ಪಾಪ ಪುಣ್ಯ, ಈ ರೀತಿ ನಾವು ಮಾತನಾಡಿದಾಗ ಇಟ್ ಅಪ್ಲೈಸ್ ಓನ್ಲಿ ಫಾರ್ ಜೀವ. ಪಾಪ ಪುಣ್ಯ, ಧರ್ಮ ಅಧರ್ಮ, ಇಂತಹ ಮಾತುಗಳನ್ನು ನಾವು ಆಡಿದಾಗ ಆಲ್ ದಿಸ್ ಇಸ್ ಫಾರ್ ದಿ ಜೀವ. ಯಾಕೆಂದರೆ ಫ್ರಮ್ ದಿ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಭಗವಾನ್, ಪರಮಾತ್ಮ ಅಂತ ಹೇಳಿದಾಗ there is nothing called ಸಾಧನೆ ಫಾರ್ ಭಗವಾನ್. ಬಿಕಾಸ್ ಭಗವಂತ ಅಂತ ಹೇಳಿದಾಗ ಫಾರ್ ಹಿಮ್ ನಥಿಂಗ್ ಈಸ್ ರಿಕ್ವೈರ್ಡ್. ಈಗ ಪೂಜೆಯನ್ನು ನಾನು ಮಾಡಿದ್ದೀನಿ ಅಂತಂದರೆ ನನಗೆ ಬೇಕು, ಪೂಜೆ ಮಾಡುವಂತಹ ಕರ್ಮ ನನಗೆ ಬೇಕು, ನನಗೆ ಅದರಲ್ಲಿ ಆಸಕ್ತಿ ಇತ್ತು, ಪೂಜೆ ಮಾಡೋದ್ರಿಂದ ತೃಪ್ತಿ ನನಗೆ ಸಿಗತ್ತೆ ಅಂತ ಹೇಳಿದ್ರಿಂದ ಪೂಜೆಯನ್ನು ನಾನು ಮಾಡ್ತೀನಿ. ಭಗವಂತ ಕೇಳಿಲ್ಲ ನನ್ನ ಪೂಜೆಯನ್ನು ನೀನು ಮಾಡು ಅಂತ ಹೇಳಿ, ಭಗವಂತ ಎಲ್ಲೂ ಕೇಳಿಲ್ಲ, ಎಂದೂ ಕೇಳಿಲ್ಲ. ಅದರಿಂದ ಭಗವಂತ ಅವನ ದೃಷ್ಟಿಯಿಂದ ಸಾಧನೆ ಈಸ್ ನಾಟ್ ಫಾರ್ ಹಿಮ್. ಭಗವಂತನಿಗೆ ಇದ್ಯಾವುದು ಬೇಕಿಲ್ಲ. ಇಲ್ಲಿ ಏನಾದರೂ ಒಂದು ಆಕ್ಟಿವಿಟೀಸ್ ನಡೀತಾ ಇದೆ ಅಂತಂದರೆ ಇಟ್ ಈಸ್ ಓನ್ಲಿ ಫಾರ್ ದಿ ಜೀವ. ಅವನಿಗೆ ಬೇಕಾಗಿದೆ, ಅವನು ಈ ಆಕ್ಟಿವಿಟೀಸ್ಗಳಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾನೆ, ದಟ್ಸ್ ಆಲ್. ಭಗವಂತ ಅಂತ ಹೇಳಿದಾಗ ಹಿ ಈಸ್ ಎ ಪೂರ್ಣ ಪುರುಷ, ಅವನೇನೂ ಮಾಡಬೇಕಾಗಿಲ್ಲ. ಸೊ ಇದು ಭಗವಂತನಿಗೆ ಬೇಡ, ನನಗೆ ಬೇಕು. ಭಗವಂತನಿಗೆ ಇದು ಬೇಡ ಅಂತಂದ ಮೇಲೆ ಪೂಜೆ ಪುನಸ್ಕಾರ ಸಾಧನೆ ಇದ್ಯಾವುದು ಭಗವಂತನ ದೃಷ್ಟಿಯಿಂದ ಯೋಚಿಸಿದಾಗ ಇದ್ಯಾವುದು ಬೇಕಿಲ್ಲ ಅನ್ನುವಂತಹದ್ದಾದರೆ ವೈ ಇಟ್ ಈಸ್ ಪ್ರಿಸ್ಕ್ರೈಬ್ಡ್ ಇನ್ ಅವರ್ ಸ್ಕ್ರಿಪ್ಚರ್.
ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಇದರ ಬಗ್ಗೆ ಯಾಕೆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ? ಪೂಜಾ ಕ್ರಮಗಳು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಕೆಲವುಗಳನ್ನು ಆಚರಿಸಬೇಕು, ಇವೆಲ್ಲ ಯಾಕೆ ಹೇಳ್ತಾರೆ? ಪರಮಾತ್ಮ ಅಂತ ಹೇಳಿದಾಗ ಹೀ ಈಸ್ ಸರ್ವಜ್ಞ, ಅವನಿಗೆಲ್ಲವೂ ಗೊತ್ತಿದೆ. ಭಗವಂತನಿಗೆ ಎಲ್ಲವೂ ಗೊತ್ತಿದೆ ಅಂತಂದಾಗ ನಾವುಗಳು ಕೂಡ ಭಗವಂತನಿಗೆ ಗೊತ್ತು. ನಮ್ಮ ಆಕ್ಟಿವಿಟೀಸ್, ನಮ್ಮ ಕರ್ಮಗಳು ಕೂಡ ಭಗವಂತನಿಗೆ ಗೊತ್ತಿದೆ. ಸೊ ಹೀ ಈಸ್ ಸರ್ವಜ್ಞ. ಸೊ ಇಟ್ ಈಸ್ ಓನ್ಲಿ my requirement, it is the requirement of the ಜೀವ. ಒಬ್ಬ ಜೀವನಿಗೆ ಬೇಕಿದೆ, ಅವನಲ್ಲಿ ಒಂದು ಆಸೆ ಇದೆ, ಬಯಕೆ ಇದೆ. ಸೊ ಇಟ್ ಈಸ್ ದಿ ಡಿಸೈರ್ ಆಫ್ ದಿ ಜೀವ ಟು ರೀಚ್ ಟು ದಿ ಪರಮಾತ್ಮ ಆರ್ ಟು ಪ್ಲೀಸ್ ದಿ ಪರಮಾತ್ಮ. ಭಗವಂತನನ್ನ ನಾನು ತೃಪ್ತಿಪಡಿಸಬೇಕು ಅನ್ನುವಂತಹದ್ದು ನನ್ನ ಆಸೆ. ಬಿಕಾಸ್ ಭಗವಂತ ಇಸ್ ಪೂರ್ಣ ಪುರುಷ. ತೃಪ್ತಿ ನನ್ನಲ್ಲಿಲ್ಲ. ಆ ತೃಪ್ತಿಯನ್ನು ನಾನು ತಂದುಕೊಳ್ಳೋದಕ್ಕೆ ನಾನು ಅನೇಕ ಕರ್ಮಗಳಲ್ಲಿ ನಾನು ನನ್ನನ್ನು ತೊಡಗಿಸ್ಕೊತೀನಿ. ಭಗವಂತ ಅಂತ ಹೇಳಿದಾಗ ಹಿ ಈಸ್ ಎ ಪೂರ್ಣ ಪುರುಷ. ನಮ್ಮ ಶಾಸ್ತ್ರ ಭಗವಂತ ಅಂತ ಹೇಳಿದಾಗ ಅವನನ್ನು ಆನಂದ ಸ್ವರೂಪಿ, ಸಂತೋಷ ಸ್ವರೂಪಿ. ದ ವೆರಿ ನೇಚರ್ ಆಫ್ ಪರಮಾತ್ಮ ಈಸ್ ಸಂತೋಷ. ದ ವೆರಿ ನೇಚರ್ ಆಫ್ ಭಗವಂತ ಈಸ್ ಆನಂದ. ನನ್ನಲ್ಲಿ ಆ ರೀತಿ ಆನಂದ, ಸಂತೋಷ ಅನ್ನುವಂತಹದ್ದು ಇದೆಯಾ? ನನ್ನಲ್ಲಿ ತೃಪ್ತಿ ಇದೆಯಾ? ನನಗೆ ನೆಮ್ಮದಿ ಇದೆಯಾ? ಸೊ ನನ್ನಲ್ಲಿ ಇಂತಹ ಅನೇಕಗಳು ಇಲ್ಲದಿರುವ ಕಾರಣದಿಂದ ಅವುಗಳನ್ನು ನಾನು ಹೊಂದಬೇಕು. ನಾನು ಸಂತೋಷವಾಗಿರಬೇಕು, ನನಗೆ ಆನಂದ ಬೇಕು, ನನಗೆ ನೆಮ್ಮದಿ ಬೇಕು, ನನಗೆ ತೃಪ್ತಿ ಬೇಕು. ಸೊ ಇಲ್ಲಿ ಪೂಜೆ ಮಾಡಿದ್ರಿಂದ ನನಗೆ ತೃಪ್ತಿ ಆಯಿತು. ನನಗೆ ಹೇಗೆ ತೃಪ್ತಿ ಆಯಿತು ಅಂತಂದರೆ, ನಾನು ಮಾಡಿದಂತಹ ಪೂಜೆ ಭಗವಂತನಿಗೆ ತೃಪ್ತಿಯಾಗಿದೆ ಅನ್ನೋವಂತಹದ್ದು ನನ್ನ ಅನಿಸಿಕೆ. ಅದು ನನ್ನ ಆತ್ಮವಿಶ್ವಾಸ ಅದನ್ನು ಹೇಳುತ್ತೆ. ನೀನು ಮಾಡಿದಂತಹ ಪೂಜೆ ಭಗವಂತನನ್ನು ತೃಪ್ತಿಪಡಿಸಿದೆ ಅನ್ನುವಂತಹದ್ದನ್ನು ತಿಳಿಸುವಂತಹದ್ದು ಕೂಡ ನನ್ನದೇ ಪ್ರಜ್ಞೆ, ನನ್ನದೇ ಅರಿವು. ಯಾಕೆ ಅಂತಂದರೆ ಆ ಪೂಜೆ ಅನ್ನುವಂತಹ ಆ ಕರ್ಮದ ಹಿಂದೆ ನಾನು ಇಟ್ಕೊಂಡಿದ್ದಂತಹ ಆ ಒಂದು ಇಂಟೆನ್ಷನ್, ದ ಇಂಟೆನ್ಷನ್ ವಾಸ್ ವೆರಿ ಪ್ಯೂರ್. ಅಲ್ಲಿ ಬೇರೆ ಇನ್ನೇನು ಇರಲಿಲ್ಲ. ಪೂಜೆ ಯಾಕೆ ಮಾಡ್ತೀನಿ ಅಂತಂದರೆ, ಪೂಜೆಯನ್ನು ಮಾಡುವ ಮೂಲಕ ನಾನು ಐ ವಾಂಟ್ ಟು ಪ್ಲೀಸ್ ದಿ ಲಾರ್ಡ್. ಅಲ್ಲಿ ನನಗೆ ಅದು ಬೇಕು, ಇದು ಬೇಕು ಏನೂ ಕೇಳಲೇ ಇಲ್ಲ. ನಾನು ಭಗವಂತನನ್ನು ಪೂಜೆ ಮಾಡಿ ನನಗೆ ಇಂತಹದ್ದು ಬೇಕು ಅಂತ ಕೇಳಲೇ ಇಲ್ಲ. ಸೊ ದ ವೆರಿ ಇಂಟೆನ್ಷನ್ ಆಫ್ ದಿಸ್ ಪೂಜಾ ಈಸ್ ಜಸ್ಟ್ ಟು ಪ್ಲೀಸ್ ದಿ ಲಾರ್ಡ್. ನನ್ನ ಸ್ವಂತ ಬೇಡಿಕೆಗಳು ಅಲ್ಲಿರಲಿಲ್ಲ. ಸೊ ನಾನು ಪೂಜೆ ಮಾಡ್ತಾ ಇದ್ದಿದ್ದೇ ಒಂದು ಸಂತೋಷದಿಂದ, ಆತ್ಮತೃಪ್ತಿಯಿಂದ, ಆ್ಯಂಡ್ ಟು ಪ್ಲೀಸ್ ದಿ ಲಾರ್ಡ್. ಅದು ಬಿಟ್ಟರೆ ಅಲ್ಲಿ ಬೇರೆ ಇನ್ನೇನೂ ಇರಲಿಲ್ಲ. ಸೊ ಬಹಳ ಪರಿಶುದ್ಧವಾದ ಮನಸ್ಸಿನಿಂದ, ಪ್ಯೂರ್ ಮನಸ್ಸಿನಿಂದ ನಾನು ಭಗವಂತನನ್ನು ಪೂಜೆ ಮಾಡಿದ್ರಿಂದ ಎಲ್ಲೋ ಒಂದು ಕಡೆ ಸಮಥಿಂಗ್, ನನ್ನ ಒಳಗಡೆನೆ ನನಗೆ ಒಂದು ವಿಶ್ವಾಸ ನನಗೆ ತಿಳಿಸ್ಕೊಡ್ತು, ನಾನು ಮಾಡಿದಂತಹ ಪೂಜೆ ಭಗವಂತನಿಗೆ ತೃಪ್ತಿಯಾಗಿದೆ. ಸೊ ಭಗವಂತನಿಗೆ ನಾನು ಮಾಡಿದಂತಹ ಪೂಜೆ ತೃಪ್ತಿಯಾಗಿದೆ ಅಂತಂದರೆ, ಸೊ ನನಗೂ ಕೂಡ ಆ ಪೂಜೆ ತೃಪ್ತಿಯನ್ನು ಕೊಟ್ಟಿತು. ಸೊ ಹೀಗೆ ಭಗವಂತನಿಗೆ ಏನೂ ಬೇಡ, ಬಟ್ ಸ್ಟಿಲ್ ದ ಸ್ಕ್ರಿಪ್ಚರ್ ಇಟ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಆಲ್ ದೀಸ್ ಥಿಂಗ್ಸ್, all these karmas. It is only because to please the Lord. ಭಗವಂತನಿಗೆ ಏನು ಬೇಕಿಲ್ಲ. ಸೊ ಇಟ್ ಈಸ್ ಮೈ ಡಿಸೈರ್ ಟು ಪ್ಲೀಸ್ ದಿ ಲಾರ್ಡ್. ಸೊ ನಾನು ಮಾಡುವಂತಹ ಕೆಲವು ಕರ್ಮಗಳಿಂದ ಇಫ್ ಐ ಕ್ಯಾನ್ ಪ್ಲೀಸ್ ದಿ ಲಾರ್ಡ್, ಐ ಫೀಲ್ ಹ್ಯಾಪಿ. ಸೊ ದಿಸ್ ಈಸ್ ದಿ ಇಂಟೆನ್ಷನ್. ಅದರಿಂದ ಭಗವಂತನಿಗೆ ಎಲ್ಲವೂ ಗೊತ್ತಿದೆ, ನಾವೆಲ್ಲರೂ ಗೊತ್ತು, ನಮ್ಮ ಎಲ್ಲವೂ ಕೂಡ ಅವನಿಗೆ ಗೊತ್ತಿದೆ. ಸಿ ಭಗವಂತ ಅಂತ ಹೇಳಿದಾಗ ವಿ ಆಲ್ ನೋ
that the entire Srishti is his creation. We call him ಸೃಷ್ಟಿಕರ್ತ. ಮತ್ತು ಯಾವ ರೀತಿಯಲ್ಲಿ ಈ ಒಂದು ಪ್ರಪಂಚವನ್ನು ಅವನು ಸೃಷ್ಟಿ ಮಾಡಿದ್ದಾನೆ? ಹಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಪ್ರಪಂಚ ವೆರಿ ಇಂಟೆಲಿಜೆಂಟ್ಲಿ. ಅವನ ಈ ಒಂದು ಕ್ರಿಯೇಷನ್ ಅಲ್ಲಿ ಎಲ್ಲೂ ಕೂಡ ದೋಷಗಳನ್ನು ನಾವು ಹುಡುಕೋದಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಸೃಷ್ಟಿ ಮಾಡಿದನಲ್ಲ, ಈ ಸೃಷ್ಟಿಯಲ್ಲಿ ನಾವು ದೋಷವನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಇದನ್ನ ಈಶ ಸೃಷ್ಟಿ ಅಂತ ಕೂಡ ಹೇಳ್ತಾರೆ. ಅಲ್ಲಿ ದೋಷಗಳನ್ನು ನಾನು ಹುಡುಕಿ ಇಂತಹದ್ದು ಇಲ್ಲಿ ಇಲ್ಲ ಅನ್ನೋಂತಹದ್ದಾದ್ರೆ ಬಹುಶಃ ಅದು ನನ್ನ ದೋಷ, ನಾನು ಸರಿಗೆ ಅದನ್ನು ಗುರುತಿಸಿಲ್ಲ. ಸೊ ಇದು ಜೀವ ಸೃಷ್ಟಿ. ಅಲ್ಲಿ ಇಲ್ಲ ಅನ್ನೋಂತಹದ್ದನ್ನ ಗುರುತಿಸ್ತಾ ಇದೆ ಅಂತಂದ್ರೆ ಇಟ್ ಈಸ್ ಜೀವ ಸೃಷ್ಟಿ. ಅಲ್ಲಿ ಎಲ್ಲವೂ ಇದೆ, ಯಾವ ಕೊರತೆಯೂ ಇಲ್ಲ. ದಟ್ ಈಸ್ ಈಶ ಸೃಷ್ಟಿ. ಅದರಿಂದ ಈ ಸೃಷ್ಟಿಯನ್ನ ಪರಮಾತ್ಮ ಮಾಡಿಕೊಟ್ಟಿದ್ದಾನೆ ಅಂತಂದಾಗ ಅಲ್ಲಿ ಎಲ್ಲವನ್ನ ಅವನು ಬಹಳ ಇಂಟೆಲಿಜೆಂಟ್ ಆಗಿ ಮಾಡಿಕೊಟ್ಟಿದ್ದಾನೆ. ಸೊ ಯಾವುದು ಬೇಕು, ಯಾವುದು ಬೇಡ, ಎಷ್ಟು ಬೇಕು, ಹೀಗೆ ಎಲ್ಲವನ್ನ ನಮಗೆ ಬೇಕಾಗಿರುವಂತಹ ಎಲ್ಲವನ್ನ ತಿಳಿದು ಭಗವಂತ ಈ ಒಂದು ಸೃಷ್ಟಿಯನ್ನ ನಿರ್ಮಾಣ ಮಾಡಿದ್ದಾನೆ. ಸೊ ಹಿ ನೋಸ್ ಎವ್ರಿಥಿಂಗ್ ಅಬೌಟ್ ಇಟ್. ಸೊ ಅಕಾರ್ಡಿಂಗ್ಲಿ ಹಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ವರ್ಲ್ಡ್. ಕೇವಲ ಜಗತ್ತನ್ನ ಸೃಷ್ಟಿ ಮಾಡಿ ಅವನು ಅಲ್ಲಿಗೆ ನಿಲ್ಲಿಲ್ಲ. ಹಿ ಆಲ್ಸೋ ನೋಸ್ how this creation is to be regulated. That also he knows. So to regulate this creation, he has brought out the Vedas, and the Vedas, the scriptures, they have brought out all these certain do's and don'ts. So now ಅನೇಕ ಕರ್ಮಗಳನ್ನು, ಪೂಜಾ ಕರ್ಮ ಅಥವಾ ಯಾವುದೇ ಇತ್ಯಾದಿ ಯಾವುದೇ ಒಂದು ಹೇಳಿದಾಗ ಭಗವಂತನಿಗೆ ಏನೊಂದು ಬೇಡ, ಆದರೂ ಕೂಡ ನಾವು ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ನಾವು ಇದನ್ನೆಲ್ಲ ಮಾಡಬೇಕು ಅನ್ನೋಂತಹದ್ದನ್ನ ನಮ್ಮ ಶಾಸ್ತ್ರ ನಮಗೆ ತಿಳಿಸುತ್ತೆ ಅಂತಂದರೆ ಇಟ್ ಈಸ್ ಓನ್ಲಿ ಟು ರೆಗ್ಯುಲೇಟ್. ಭಗವಂತ ಈಸ್ ರೆಗ್ಯುಲೇಟಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಟು ರೆಗ್ಯುಲೇಟ್ ದಿಸ್ ಕ್ರಿಯೇಷನ್ ಹಿ ಹ್ಯಾಸ್ ಬ್ರಾಟ್ ಔಟ್ ಆಲ್ ದೀಸ್ ಥಿಂಗ್ಸ್. ಅದರಿಂದ ಅಕಾರ್ಡಿಂಗ್ ಟು ಪರಮಾತ್ಮ, he is the creator and he is the one who is expressing through this creation as many. ಸೊ ಈ ಪ್ರಕಾರ ಪರಮಾತ್ಮನನ್ನು ಹೊರತುಪಡಿಸಿದರೆ ನೋಡ್ತಾ ಇರುವಂತಹ ಈ ಒಂದು ಪ್ರಪಂಚದಲ್ಲಿ ಭಗವಂತನನ್ನು ಹೊರತುಪಡಿಸಿದರೆ ಅವನಿಗಿಂತ ಬೇರೆ ಎನ್ನುವಂತಹದ್ದು ಇಲ್ಲಿ ಯಾವುದೂ ಇಲ್ಲ. ಭಗವಂತ ಸೃಷ್ಟಿಯನ್ನ ಅವನೇ ನಿರ್ಮಾಣ ಮಾಡಿರುವಂತಹದ್ದು. ಇಂತಹ ಸೃಷ್ಟಿಯನ್ನ ನಿರ್ಮಾಣ ಮಾಡೋದಕ್ಕೆ ಅವನು ಎಲ್ಲಿಂದಲೋ ಹೋಗಿ ಸಾಮಗ್ರಿಗಳನ್ನು ತರಲಿಲ್ಲ. ಈ ಕ್ರಿಯೇಷನ್ಗೆ ಅವನೇ ತನ್ನನ್ನೇ ಸಾಮಗ್ರಿಗಳನ್ನಾಗಿ ಬದಲಾಯಿಸಿಕೊಂಡ. ಹಿ ಈಸ್ ದಿ ಮೆಟೀರಿಯಲ್ ಕಾಸ್, ಹಿ ಈಸ್ ದಿ ಇಂಟೆಲಿಜೆಂಟ್ ಕಾಸ್ ಆಫ್ ದಿಸ್ ಯೂನಿವರ್ಸ್. ಸೊ ಈ ಪ್ರಪಂಚದಲ್ಲಿ ಇರುವಂತಹದ್ದು ಎಲ್ಲವೂ ಕೂಡ ಅವನದೇ ಅಂತಂದ ಮೇಲೆ ಪರಮಾತ್ಮನನ್ನು ಹೊರತುಪಡಿಸಿದ್ರೆ ದರ್ ಈಸ್ ನಥಿಂಗ್ ಸಪರೇಟ್ ಅದರ್ ದ್ಯಾನ್ ದಿ ಪರಮಾತ್ಮ. ವಾಟ್ ಎವರ್ ವಿ ಸಿ ಇನ್ ದಿಸ್ ಕ್ರಿಯೇಷನ್, ಇಟ್ ಈಸ್ ಇಸ್ ಅನದರ್ ಫಾರ್ಮ್. ಸೊ ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲೂ ಕೂಡ ವ್ಯತ್ಯಾಸವೇ ಇಲ್ಲ. ಸೊ ವ್ಯತ್ಯಾಸ ಅಂತ ಹೇಳ್ತಾ ಇರೋದು ಯಾರು? ವ್ಯತ್ಯಾಸವನ್ನು ನೋಡ್ತಾ ಇರುವಂತಹದ್ದು ನಾವು. ಆದ್ದರಿಂದ ಉಪನಿಷತ್ತುಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತವೆ, ಆತ್ಮ ಆಕಾಶ ಸಂಭೂತಃ. ದಿಸ್ ಪರಮಾತ್ಮ ಹಿ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಆಕಾಶ and the other elements also. So this Paramatma has created these 5 great elements
ಪಂಚಭೂತಗಳನ್ನು ನಿರ್ಮಾಣ ಮಾಡಿರುವಂತಹದ್ದು ಕೂಡ ಪರಮಾತ್ಮ. ಆ್ಯಂಡ್ ಥ್ರೂ ದೀಸ್ 5 ಎಲಿಮೆಂಟ್ಸ್ he is expressing. So Bhagavanta, he has not created the individual jivas. These forms are our creations. We have to think. ಜೀವಭಾವ ಅನ್ನುವಂತಹದ್ದು ನಾವು. ಸಾಮಾನ್ಯವಾಗಿ ಭಗವಂತ ಹ್ಯಾಸ್ ನಾಟ್ ಕ್ರಿಯೇಟೆಡ್ ದಿ ಇಂಡಿವಿಜುವಲ್ ಜೀವಾಸ್ ಅಂತಂದಾಗ ಸ್ವಲ್ಪ ಮಟ್ಟಿಗೆ ಇಟ್ಸ್ ಎ ಕ್ವಶನ್, ಅದೊಂದು ಪ್ರಶ್ನೆಯನ್ನು ತರುತ್ತೆ. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ ನಾವೆಲ್ಲ ಭಗವಂತನ ಮಕ್ಕಳು ಅಂತ ಹೇಳ್ತೀವಿ. ಸೊ ನಮ್ಮನ್ನು ಕೂಡ ಭಗವಂತ, ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದ ಭಗವಂತ, ಇದೆಲ್ಲ ಸಾಮಾನ್ಯ ಭಾಷೆಯಲ್ಲಿ ನಾವು ಮಾತನಾಡ್ತೀವಿ. ಸೊ ಇಲ್ಲಿ ನಮ್ಮನ್ನು ನಾವು ಅಂತ ನಾವು ತಿಳ್ಕೊಂಡಿರೋಂತಹದ್ದು ಯಾವುದನ್ನು ನಾವು ಅಂತ ತಿಳ್ಕೊಂಡಿದ್ದೀವಿ? ನಾವೆಲ್ಲ ದೇಹವನ್ನು ನಾನು ಅಂತ ನಂಬಿರುವಂತಹವರು, ಜೀವಭಾವದೊಂದಿಗೆ ನಾವು ಬದುಕು ಮಾಡ್ತಾ ಇರುವಂತಹದ್ದು. ಸೊ ದೇಹವನ್ನು ನಾನು ಅಂತ ತಿಳ್ಕೊಂಡಿರೋದ್ರಿಂದ ಈ ದೇಹವೇ ನಾನು ಅಂತ ನಾನು ನಂಬಿದ್ದೀನಿ. ಬಟ್ ನಮ್ಮ ವೇದಾಂತ ಮತ್ತು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇಹ ಅನ್ನುವಂತಹದ್ದು ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ದೀಸ್ 5 ಎಲಿಮೆಂಟ್ಸ್. ಪಂಚಭೂತಗಳು ದೇಹವನ್ನು ನಿರ್ಮಾಣ ಮಾಡಿಕೊಟ್ಟಿವೆ. ಪಂಚಭೂತಗಳನ್ನು ಕ್ರಿಯೇಟ್ ಮಾಡಿರುವಂತಹದ್ದು ಭಗವಂತ. ಭಗವಂತನ ಕಾರಣದಿಂದ ಪಂಚಭೂತಗಳು ದೇಹವನ್ನು ಕ್ರಿಯೇಟ್ ಮಾಡಿದೆ. ಆ ದೇಹವನ್ನು ನಾನು ಅಂತ ತಿಳ್ಕೊಂಡಿರುವಂತಹದ್ದು ನಾನು. ಸೊ ಈ ಪ್ರಕಾರ ಪರಮಾತ್ಮ ಹ್ಯಾಸ್ ನಾಟ್ ಕ್ರಿಯೇಟೆಡ್ ದಿ ಇಂಡಿವಿಜುವಲ್ ಜೀವಾಸ್. ಸೊ ಜೀವಭಾವ ಅನ್ನುವಂತಹದ್ದು ಇಟ್ ಈಸ್ ನಮ್ಮದು, ನಮ್ಮ ಕ್ರಿಯೇಷನ್ ಅದು. ಸೊ ಜೀವಭಾವ ಈಸ್ ಅವರ್ಸ್. ಪರಮಾತ್ಮ ಅಂತ ಹೇಳಿದಾಗ ನಾವು ಭಗವಂತನನ್ನು ನೋಡಿಲ್ಲ, ಬಟ್ ವಿ ಬಿಲೀವ್ ದಿ ವೇದಾಸ್. And these Vedas are given by the Bhagavanta. See, ವೇದಗಳನ್ನು ಪರಿಚಯ ಮಾಡ್ಕೊಂಡಿದ್ದೀವಿ, ಭಗವಂತನನ್ನು ನೋಡಿಲ್ಲ. We believe that these Vedas are given by the Bhagavanta. Though we have not seen the Bhagavanta, ಭಗವಂತ ವೇದಗಳನ್ನು ಕೊಟ್ಟ ಅನ್ನೋದರಲ್ಲಿ ನಮಗೆ ವಿಶ್ವಾಸವಿದೆ. ಭಗವಂತ ಈ ವೇದಗಳನ್ನು ಯಾಕೆ ನಮಗೆ ಕೊಟ್ಟಿದ್ದಾನೆ? Because these Vedas, they are the manuals. ನಾವು ಹೇಗೆ ಬದುಕಬೇಕು ಅನ್ನುವಂತಹದ್ದು ನಮಗೆ ಗೊತ್ತಾಗಬೇಕು ಅಂತಂದರೆ ನಮ್ಮ ಶಾಸ್ತ್ರ ಗ್ರಂಥಗಳೇ ನಮಗೆ ಅವುಗಳನ್ನು ತಿಳಿಸ್ಕೊಡುವಂತಹದ್ದು. ಸೊ ದಿ ವೇದಾಂತಾಸ್, ದಿ ಉಪನಿಷತ್ಸ್, ದಿ ಶಾಸ್ತ್ರ ಗ್ರಂಥಾಸ್, ದೇ ಆರ್ ದಿ ಗೈಡ್. ವೇದದ ಭಾಗಗಳು ಇವೆಲ್ಲ, ವೇದಾಂತ, ಶಾಸ್ತ್ರ ಗ್ರಂಥ ಎಲ್ಲ ವೇದಗಳ ಭಾಗ. ಸೊ ನಾ ಹೇಗೆ ಬದುಕಬೇಕು ಅನ್ನುವಂತಹದ್ದು ನನಗೆ ಕಲಿಸಿಕೊಡುವಂತಹದ್ದೇ ಶಾಸ್ತ್ರ ಗ್ರಂಥ. ಯಾಕೆಂತಂದರೆ ನಾನು ಅಂತಂದಾಗ ದೇಹವನ್ನು ನಾನು ನಂಬಿದ್ದೀನಿ. ದೇಹ ಈಸ್ ಇಂಪರ್ಮನೆಂಟ್ ಇನ್ ನೇಚರ್. ಅಶಾಶ್ವತವಾದಂತಹ ದೇಹವನ್ನು ನಾನು ಇಟ್ಕೊಂಡು ನಾನು ಬದುಕು ಮಾಡ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಎಲ್ಲೋ ಎಡವಬಹುದು ನೀನು, ಎಲ್ಲೋ ಬೀಳಬಹುದು ನೀನು. ನಿನ್ನ ಬದುಕು ಸರಿಯಾಗದೇ ಇರುವಂತಹ ಚಾನ್ಸಸ್ ಇದೆ. ಬಿಕಾಸ್ ಫಸ್ಟ್ ಆಫ್ ಆಲ್ ನಿನಗೆ ನೀನು ಯಾರು ಅನ್ನುವಂತಹದ್ದೇ ಗೊತ್ತಿಲ್ಲ. ದೇಹವನ್ನು ನಂಬಿ ನಾನು ದೇಹ ಅಂತ ಹೇಳ್ಕೊತಾ ಇದೀಯಾ. ಇನ್ನು ಹೇಗೆ ನೀನು ನಿನ್ನ ಬದುಕನ್ನು ಸಾರ್ಥಕ ಮಾಡ್ಕೋತೀಯ? ಸೊ ಇದು ನಮ್ಮ ವೇದಾಂತಗಳು ನಮ್ಮ ಮೇಲೆ ಭರವಸೆಯನ್ನಿಟ್ಟು ನಮಗೆ ಒಂದು ಬದುಕು ಕೊಡಬೇಕು ಅಂತ ಹೇಳಿ, ನಮ್ಮ ಬದುಕು ಸಾರ್ಥಕ ಆಗಬೇಕು ಅನ್ನುವಂತಹದ್ದು ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಸೊ ಈ ಕಾರಣದಿಂದ
ನಾವು ಭಗವಂತನನ್ನು ನೋಡಿಲ್ಲ, ಬಟ್ ವೇದಗಳನ್ನು ಕೊಟ್ಟವನು ಭಗವಂತ ಅಂತ ಹೇಳಿ ನಮಗೆ ಒಂದು ನಂಬಿಕೆ ಇದೆ. ಮತ್ತು ವೇದಾಂತಗಳು ಯಾಕೆ ನಮಗೆ ಸಿಗೋ ಹಾಗೆ ಮಾಡಿದಾನೆ ಅಂತಂದರೆ, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಲೈಫ್. ಸೊ ದಟ್ ಈಸ್ ವೈ ಪರಮಾತ್ಮ ಹಿ ಹ್ಯಾಸ್ ಇಂಟ್ರಡ್ಯೂಸ್ಡ್ ದಿಸ್ ಸಿಸ್ಟಮ್. ಶಕ್ತಿಯ ಅಶಕ್ತಿಯ ಅಂದರೆ ಸಮರ್ಥ ಮತ್ತು ಅಸಮರ್ಥ, ಬಾಲಕ ವೃದ್ಧ, ದೃಢಕಾಯ ರೋಗಿ, ಇವೆಲ್ಲ ವ್ಯತ್ಯಾಸಗಳು. ಸೊ ಬುದ್ಧಿ ಮತ್ತು ಅಧಿಕಾರಕ್ಕೆ ತಕ್ಕಂತೆ ನಾವು ಕೆಲವುಗಳನ್ನು ಪವಿತ್ರ ಅಂತ ಹೇಳ್ತೀವಿ, ಮತ್ತೆ ಕೆಲವುಗಳನ್ನು ಅಪವಿತ್ರ ಅಂತ ಹೇಳ್ತೀವಿ. ಸೊ ಪವಿತ್ರತೆ ಮತ್ತು ಅಪವಿತ್ರತೆಯ ಅವಸ್ಥೆಗೆ ನಮ್ಮ ಬುದ್ಧಿ ಅದು ತನಗೆ ಸಿಕ್ಕಂತಹ ಅಧಿಕಾರ ಅದನ್ನು ಉಪಯೋಗಿಸಿ ಇಟ್ ಡಿಸೈಡ್ಸ್ ವೆದರ್ ಇಟ್ ಈಸ್ ಪ್ಯೂರ್ ಆರ್ ಇಂಪ್ಯೂರ್. ಸೊ ಉಪದ್ರವದಿಂದ ಕೂಡಿರುವಂತಹದ್ದು ಮತ್ತು ಸುಖಕರವಾದಂತಹ ದೇಹ, ತಾರುಣ್ಯ, ವೃದ್ಧಾವಸ್ಥೆ, ಇವುಗಳ ಭೇದದಿಂದ ಶುದ್ಧಿ ಹಾಗೂ ಅಶುದ್ಧಿಯಲ್ಲಿ ನಾವು ವ್ಯತ್ಯಾಸವನ್ನು ನೋಡ್ತಿದ್ದೀವಿ. ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾನೆ. ಆ್ಯಂಡ್ ಹಿ ಕಂಟಿನ್ಯೂಸ್, ಧಾನ್ಯ ದಾರ್ವಸ್ತಿ ತಂತೂನಾಂ ರಸತೈ ತೈಜಸ ಚರ್ಮಣಾಂ ಕಾಲವಾಯುವಾಗ್ನಿ ಮೃತ್ಯೋರ್ಯೈಹಿ ಪಾರ್ಥಿವಾನಾಂ ಯುತಾಯುತೈಹಿ. ಧಾನ್ಯಗಳ ಶುದ್ಧತೆ ಅಥವಾ ವುಡ್ ಆರ್ಟಿಕಲ್ಸ್ ಅಂತಂದರೆ ಹಿಂದಿನ ಕಾಲದಲ್ಲಿ ಮರದ ಪಾತ್ರೆಗಳು ಅಂತ ಹೇಳಿ ನಾವು ಈಗ ನಾವೇನು ಕೆಲವು ಪದಾರ್ಥಗಳನ್ನು ಸ್ಟೋರ್ ಮಾಡೋದಕ್ಕೆ ಸ್ಟೀಲ್ನ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಪ್ರಾಚೀನ ಕಾಲದಲ್ಲಿ ಕೆಲವು ವಸ್ತುಗಳನ್ನು ಶೇಖರಿಸಿಟ್ಕೋಬೇಕು, ಸಂಗ್ರಹವಾಗಿ ಇಟ್ಕೋಬೇಕು ಅಂತಂದರೆ ಆವಾಗ ಮರದ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ರು. ಸೊ ಹೀಗೆ ಧಾನ್ಯಗಳ ಶುದ್ಧತೆ, ಮರದ ಪಾತ್ರೆಗಳು ಮತ್ತು ಕೆಲವೊಮ್ಮೆ ಆನೆಯ ದಂತದಿಂದ ಮಾಡಿದಂತಹ ಕೆಲವು ವಸ್ತುಗಳು ಮತ್ತು ನೂಲು ಅಂತಂದರೆ ಬಟ್ಟೆಯ ಪದಾರ್ಥಗಳು ಮತ್ತು ಜೇನುತುಪ್ಪ, ಉಪ್ಪು, ಲವಣ, ಎಣ್ಣೆ, ತುಪ್ಪ, ಈ ರೀತಿಯ ಮುಂತಾದ ರಸವಸ್ತುಗಳು. ಅದೇ ರೀತಿ ಚಿನ್ನ, ಬೆಳ್ಳಿ, ಪಾದರಸ ಮುಂತಾದ ತೈಜಸ ಪದಾರ್ಥಗಳು. ಆಮೇಲೆ ಹುಲಿ, ಸಿಂಹ, ಜಿಂಕೆಯ ಚರ್ಮಗಳು, ಮಣ್ಣಿನ ಪಾತ್ರೆಗಳು, ಇವುಗಳು ಸಮಯಾನುಸಾರ ಅಂತಂದರೆ ಕಾಲಕ್ರಮೇಣ ಅಂತ ಹೇಳ್ತೀವಲ್ಲ, ಸಮಯ ಆಗ್ತಾ ಸಾಕಷ್ಟು ವರ್ಷಗಳ ನಂತರದಲ್ಲಿ ಅಂತಂದರೆ ಇವುಗಳನ್ನೆಲ್ಲ ಯೂಸ್ ಮಾಡ್ತಾ 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 ಯಾವುದೋ ಒಂದು ಟೈಮಲ್ಲಿ ಅಂತ ಮಾತಾಡ್ತೀವಲ್ಲ ಆ ರೀತಿ. ಸೊ ಸಮಯಾನುಸಾರ ಆನ್ ಇಟ್ಸ್ ಓನ್ ಅವುಗಳು ಬಿಕಾಸ್ ಆಫ್ ಏರ್ ಅಂತಂದರೆ ಗಾಳಿ ತಾಕುವುದರಿಂದ, ಮತ್ತು ಕೆಲವುಗಳು ಅಗ್ನಿಯಲ್ಲಿ ಸುಟ್ಟಾಗ, ಅದೇ ರೀತಿ ಕೆಲವು ವಸ್ತುಗಳನ್ನು ಮಣ್ಣಿನಿಂದ ತಿಕ್ಕಿದಾಗ ಮತ್ತು ನೀರನ್ನು ಉಪಯೋಗಿಸಿ ಕೆಲವುಗಳನ್ನು ತೊಳೆಯುವುದರಿಂದ ಇವೆಲ್ಲ ಶುದ್ಧಿಯಾಗುತ್ತೆ. ಸೊ ಶುದ್ಧಿ ಅಂತ ಹೇಳಿದಾಗ ಕೇವಲ ನೀರಿನಿಂದ ಮಾತ್ರ ಅಲ್ಲ, ಕೆಲವುಗಳನ್ನು ನೀರನ್ನ ಉಪಯೋಗಿಸಿ ಅವುಗಳನ್ನು ಶುದ್ಧ ಮಾಡ್ತೀವಿ. ಕೆಲವುಗಳು ಜಸ್ಟ್ ಬೈ ಎಕ್ಸ್ಪೋಸಿಂಗ್ ಟು ದಿ ಏರ್ ದೇ ಬಿಕಮ್ ಪ್ಯೂರ್. ಕೆಲವುಗಳು ವೈಲ್ ಎಕ್ಸ್ಪೋಸಿಂಗ್ ಇಟ್ ಟು ದಿ ಸನ್ಲೈಟ್ ಅವುಗಳು ದೇ ಗೆಟ್ ಪ್ಯೂರ್. ಮತ್ತು ಕೆಲವುಗಳಿರುತ್ತೆ ಅವುಗಳನ್ನ ಮಣ್ಣಿನಿಂದ ತಿಕ್ಕಿ ನಂತರ ನೀರಿನಿಂದ ತೊಳಿಬೇಕಾಗತ್ತೆ, ಆಗ ದೇ ಬಿಕಮ್ ಪ್ಯೂರ್. ಹೀಗೆ ಅನೇಕ ವಸ್ತುಗಳು ಸಮಯಾನುಸಾರ ಅವುಗಳನ್ನೆಲ್ಲ ಉಪಯೋಗಿಸ್ತಾ ಬಂದ ಹಾಗೆ ಎಲ್ಲೋ ಒಂದು ಕಡೆ ಅವುಗಳು ಅಶುದ್ಧಿಯಾಯಿತು, ಅವುಗಳನ್ನ ಮತ್ತೆ ಶುದ್ಧಿ ಮಾಡಬೇಕು ಅಂತಂದಾಗ ಅಲ್ಲಿ ಪ್ರೋಸೆಸ್ ಏನು ಅಂತಂದರೆ
ದೇರ್ ಆರ್ ಸರ್ಟನ್ ವಸ್ತುಗಳು, ಅವುಗಳು ಕೇವಲ ಗಾಳಿಯಲ್ಲಿ ಎಕ್ಸ್ಪೋಸ್ ಮಾಡಿದಾಗ ಅವುಗಳು ಶುದ್ಧವಾಗುತ್ತೆ, ಕೆಲವುಗಳನ್ನು ನೀರಿನಿಂದ ತೊಳೆದಾಗ ಶುದ್ಧವಾಗುತ್ತೆ, ಮತ್ತು ಕೆಲವುಗಳನ್ನು ಅಗ್ನಿಯಲ್ಲಿ ಸುಡಬೇಕು, ಬೆಂಕಿಯಲ್ಲಿ ಸುಡಬೇಕು. ಫಾರ್ ಎಕ್ಸಾಂಪಲ್ ಚಿನ್ನ ಅಂತ ಹೇಳ್ತೀವಿ, ಅದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಚಿನ್ನ ಅಂತ ಹೇಳಿದಾಗ ಚಿನ್ನವನ್ನು ಪರಿಶುದ್ಧವಾಗಿ ಯಾವಾಗ ನೋಡ್ಬೋದು ಅಂತಂದರೆ ಅದನ್ನು ಎಷ್ಟು ನಾವು ಬೆಂಕಿಯಲ್ಲಿ ಹಾಕಿ ಅದನ್ನು ಸುಡ್ತೀವಿ, ಪುಟಿದಿದ್ದ ಚಿನ್ನ ಅಂತ ಹೇಳ್ತೀವಲ್ಲ. ಸೊ ಹಾಗೆ ಕೆಲವೊಂದುಗಳು ಅಗ್ನಿಯಲ್ಲಿ ಸುಟ್ಟಾಗ ದೇ ಬಿಕಮ್ ಪ್ಯೂರ್, ಮತ್ತು ಕೆಲವುಗಳು ಸನ್ಲೈಟಿಂದ ಪ್ಯೂರ್ ಆಗುತ್ತೆ. ಹೀಗೆ ಒಂದೊಂದು ಕಡೆ ಒಂದೊಂದು ಸಮಯ, ಒಂದೊಂದು ವಸ್ತು, ದೇಶ, ಕಾಲ, ವಸ್ತು ಅವುಗಳಿಗೆ ಅನುಸಾರವಾಗಿ ಅವುಗಳಲ್ಲಿ ಮತ್ತೆ ಶುದ್ಧತೆಯನ್ನು ನಾವು ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಉಲನ್ ಬ್ಲ್ಯಾಂಕೆಟ್ಸ್ ಅಥವಾ ಹಾಸಿಗೆ, ರಗ್ಗು, ಕಂಬಳಿ ಅಂತ ನಾವೇನು ಹೇಳ್ತೀವಿ, ಅವುಗಳನ್ನ ನಾವು ಬಿಸಿಲಲ್ಲಿ ಇಟ್ಬಿಡ್ತೀವಿ, ದೇ ಬಿಕಮ್ ಪ್ಯೂರ್. ಯಾಕೆಂದರೆ ಹಾಸಿಗೆ ಅಂತ ಹೇಳಿದಾಗ ಹಾಸಿಗೆನ ನಾವು ನೀರಿನಿಂದ ತೊಳೆಯೋಕ್ಕಾಗೋದಿಲ್ಲ, ಕಂಬಳಿ ಅವುಗಳನ್ನ ನೀರಿನಿಂದ ತೊಳೆಯೋಕ್ಕಾಗೋದಿಲ್ಲ. ಸೊ ಅವುಗಳು ಹೇಗೆ ಪ್ಯೂರ್ ಆಗುತ್ತೆ ಅಂತಂದರೆ ಅವುಗಳನ್ನ ಬಿಸಿಲಿನಲ್ಲಿ ಇಟ್ಟರೆ ಸಾಕು, ದೇ ಬಿಕಮ್ ಪ್ಯೂರ್. ಅದೇ ರೀತಿ ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದಾಗ ಮನೆಯ ಮುಂಬಾಗಿಲು, ಹಿಂಬಾಗಿಲು ಅದನ್ನೆಲ್ಲ ಓಪನ್ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ, ನಾವೆಲ್ಲ ಕೈಕಾಲು ಮುಖ ತೊಳ್ಕೊಂಬಂದಾಗ ಮನೆಯ ಮುಂದುಗಡೆ ಹೆಬ್ಬಾಗಿಲು ಅಂತ ನಾವು ಹೇಳ್ತೀವಿ, ಮೇನ್ ಡೋರ್ ಅಂತ ಹೇಳ್ತೀವಲ್ಲ, ಅದನ್ನು ಓಪನ್ ಮಾಡ್ತೀವಿ, ಕಿಟಕಿಗಳು ಓಪನ್ ಮಾಡ್ತೀವಿ, ಅಕ್ಕಪಕ್ಕದ್ದು ಹಿಂದುಗಡೆಯ ಬಾಗಿಲು ಓಪನ್ ಮಾಡ್ತೀವಿ. ಸೊ ಆವಾಗ ಎಲ್ಲ ಕಡೆಯಿಂದ ಗಾಳಿ ಬೆಳಕು ಬರುತ್ತೆ ಮನೆ ಒಳಗಡೆ. ಯಾಕೆಂದರೆ ರಾತ್ರಿ ಎಲ್ಲ ಕ್ಲೋಸ್ ಮಾಡಿರ್ತೀವಿ ನಾವು, ರಾತ್ರಿ ಬೆಳಗ್ಗೆ ಎದ್ದಾಗ ಎಲ್ಲ ಓಪನ್ ಮಾಡ್ತೀವಿ, ಮೈನ್ ಡೋರು, ಬ್ಯಾಕ್ ಡೋರು, ವಿಂಡೋಸ್, ಬೋತ್ ದ ಸೈಡ್ಸ್, ಇವೆಲ್ಲ ಓಪನ್ ಮಾಡಿದಾಗ ಸೂರ್ಯನ ಕಿರಣ ಮನೆ ಒಳಗಡೆ ಬರುತ್ತೆ, ಶುದ್ಧವಾದ ಗಾಳಿ ಎಲ್ಲ ದಿಕ್ಕುಗಳಿಂದ ಒಳಗಡೆ ಬರುತ್ತೆ. ಈ ಕಡೆಯಿಂದ ಬಂದ ಗಾಳಿ ಆ ಕಡೆ ಕಿಟಕಿಯಿಂದ ಹೋಗುತ್ತೆ, ಅಥವಾ ಆ ಕಡೆಯಿಂದ ಬಂದಿದ್ದು ಹಿಂಗೆ ಹೋಗುತ್ತೆ, ಮುಂಬಾಗಿಲಿಂದ ಬಂದಿದ್ದು ಹಿಂಬಾಗಿಲಿನ ಕಡೆಯಿಂದ ಹೋಗುತ್ತೆ. ಸೊ ಸನ್ಲೈಟ್ ಅನ್ನುವಂತಹದ್ದು ಬರುತ್ತೆ ಮನೆಯ ಒಳಗಡೆ, ಎಲ್ಲ ಕಡೆ ಬರುತ್ತೆ. ಆಗ ಮನೆ ನಾವು ಹೇಳ್ತೀವಿ, ಓ ಸೋ ಫ್ರೆಶ್. ಬೆಳಗ್ಗೆ ಎದ್ದ ತಕ್ಷಣ ಮನೆ ಒಳಗಡೆ ಆ ಸೂರ್ಯನ ಕಿರಣಗಳನ್ನ ನೋಡಿದಾಗ, ಆ ಗಾಳಿ ಎಂಟ್ರಾದಾಗ ವಿ ಫೀಲ್ ಓ ಸೋ ಫ್ರೆಶ್. ಸೊ ಹೀಗೆ ಎಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ದೇ ಬಿಕಮ್ ಫ್ರೆಶ್. ಅಂಡ್ ಹಿ ಕಂಟಿನ್ಯೂಸ್, ಅಮೇಧ್ಯಲಿಪ್ತಂ ಯದ್ಯೇನ ಗಂಧಂ ಲೇಪಂ ವ್ಯಪೋಹತಿ ಭಜತೆ ಪ್ರಕೃತಿಂ ತಸ್ಯ ತತ್ ಶೌಚಂ ತಾವದಿಶ್ಯತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಟೈಮ್, ಪ್ಲೇಸ್, ಪರ್ಪಸ್, ಆ ಸಮಯಕ್ಕೆ ಅನುಸಾರವಾಗಿ ಅಲ್ಲಿಯ ಆ ಕಾಲ, ದೇಶ, ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ದಕ್ಷಿಣ ಭಾರತದಲ್ಲಿ ದೇವಸ್ಥಾನಗಳಲ್ಲಿ ಹೇಗೆ ಅಂತಂದರೆ ಪೂಜೆ ಅಂತಂದಾಗ ಅಲ್ಲಿ ಪೂಜೆ ಮಾಡುವಂತಹ ದೇವಸ್ಥಾನದ ಅರ್ಚಕ ಒಂದು ಪಂಚೆಯನ್ನು ಉಟ್ಕೊಂಡಿರ್ತಾನೆ, ಒಂದು ಶಲ್ಯವನ್ನು ಮೇಲ್ಗಡೆ ಹೊತ್ಕೊಂಡಿರ್ತಾನೆ. ಅದನ್ನು ನಾವು ಮಡಿ ಅಂತ ಕರಿತೀವಿ. ಒಂದು ರೀತಿಯಲ್ಲಿ ಅದು ಯಾಕೆ ಅಂತಂದರೆ ದಕ್ಷಿಣ ಭಾರತದಲ್ಲಿ ಬಿಸಿಲು ಜಾಸ್ತಿ. ಅವನು ಶರ್ಟು, ಪ್ಯಾಂಟು ಅಥವಾ ಸೂಟು ಹಾಕ್ಕೊಂಡು ದೇವ್ರ ಪೂಜೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಇಲ್ಲಿನ ದೇವಸ್ಥಾನಗಳ ರಚನೆ ಕೂಡ ಸಾಮಾನ್ಯವಾಗಿ ಹಳೆ ಕಾಲದ ಪ್ರಾಚೀನ ದೇವಸ್ಥಾನಗಳನ್ನು ನೋಡಿದ್ರೆ ಕಲ್ಲಿನಿಂದ ಮಾಡಿರುವಂತಹದ್ದು, ಮತ್ತು ಅದು ಹೈಟ್ ಕಡಿಮೆ ಇರುತ್ತೆ. ಅಲ್ಲೆಲ್ಲ ಬಟ್ಟೆ ಪೂರ್ತಿ ಹಾಕ್ಕೊಂಡು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಈ ರೀತಿ ಒಂದು ಪಂಚೆ ಶಲ್ಯ ಉಟ್ಕೊಂಡು ಭಗವಂತನನ್ನು ಪೂಜೆ ಮಾಡುವಂಥದ್ದು, ಇಟ್ ಈಸ್ ದಿ ಧರ್ಮ ಹಿಯರ್. ಅದೇ ನಾರ್ತ್ ಇಂಡಿಯಾ ಕಡೆ ಹೋದರೆ ಅಲ್ಲಿ ಪಂಚೆ ಶಲ್ಯ ಉಟ್ಕೊಂಡು ಭಗವಂತನ ಪೂಜೆ ಮಾಡ್ತೀನಿ ಅಂತಂದರೆ ಅಲ್ಲಿಯ ವಾತಾವರಣಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್. ಅಲ್ಲಿ ಚಳಿ ಜಾಸ್ತಿ, ಹಿಮ ಇರುತ್ತೆ. ಸೊ ಅಲ್ಲೆಲ್ಲ ಕಂಬಳಿ ಹೊತ್ಕೊಂಡಿರ್ತಾರೆ, ಫುಲ್ಲು ಟೋಪಿ ಹಾಕ್ಕೊಂಡಿರ್ತಾರೆ, ಭಗವಂತನನ್ನು ಪೂಜೆ ಮಾಡ್ತಾರೆ. ಸೊ ಇಲ್ಲಿ ಸರಿ ತಪ್ಪು ಅಲ್ಲ, ಪೂಜೆ ಈಸ್ ಇಂಪಾರ್ಟೆಂಟ್, ಶ್ರದ್ಧೆ ಈಸ್ ಇಂಪಾರ್ಟೆಂಟ್. ಅದರಿಂದ ಸಮಯ, ಕಾಲ, ದೇಶ, ವಸ್ತು ಇವೆಲ್ಲ ಬದಲಾಗ್ತಾ ಹೋಗುತ್ತೆ.
ಸೊ ಇಲ್ಲಿರೋ ಧರ್ಮನೇ ಬೇರೆ, ಅಲ್ಲಿರೋ ಧರ್ಮನೇ ಬೇರೆ. ಧರ್ಮ ಅಂತಂದರೆ ಇಟ್ಸ್ ಎಕ್ಸಾಕ್ಟ್ಲಿ ಯಾವ ರೀತಿ ಮಾಡಬೇಕು, ಯಾವುದು ಸರಿಯಾದ ಕ್ರಮ ಇಸ್ ಕಾಲ್ಡ್ ದಿ ಧರ್ಮ. ಸೊ ದಕ್ಷಿಣ ಭಾರತದಲ್ಲಿ ಪಂಚೆ ಉಟ್ಕೊಂಡು ಪೂಜೆ ಮಾಡುವಂಥದ್ದು ಇಸ್ ದಿ ಧರ್ಮ. ಉತ್ತರ ಭಾರತದಲ್ಲಿ ಬೆಚ್ಚಗಿರೋ ಬಟ್ಟೆ ಹಾಕೊಂಡು ಪೂಜೆ ಮಾಡುವಂತಹದ್ದು ಧರ್ಮ. ಸೊ ಧರ್ಮ ಅಂದರೆ ಈ ರೀತಿ ಒಂದು ಸರಿಯಾದ ಕ್ರಮ. ಸೊ ಹೀಗೆ ಸಮಥಿಂಗ್ ಆ್ಯಸ್ ಪ್ಯೂರ್ ಆ್ಯಂಡ್ ಸಮಥಿಂಗ್ ಆ್ಯಸ್ ಇಂಪ್ಯೂರ್, ಹೋಲಿ, ಅನ್ಹೋಲಿ, ಇವೆಲ್ಲ ಇಟ್ ಡಿಪೆಂಡ್ಸ್. ಫಾರ್ ಎಕ್ಸಾಂಪಲ್, ವಿ ಯೂಸ್ ದಿ ಸೇಮ್ ಮೆಟೀರಿಯಲ್ ಫಾರ್ ಡಿಫ್ರೆಂಟ್ ಪರ್ಪಸಸ್ ಆಲ್ಸೋ. ಅನೇಕ ಸಂದರ್ಭಗಳಲ್ಲಿ ಯಾವುದೋ ಒಂದನ್ನು ನಾವು ಅದಕ್ಕೆ ಬಹಳ ಪವಿತ್ರವಾದ ಸ್ಥಾನವನ್ನು ಕೊಟ್ಟು ಕರೆದಿರ್ತೀವಿ, ಅದೇ ವಸ್ತುವನ್ನು ಮತ್ತೊಂದು ಕಡೆ ಮತ್ತೊಂದು ಉಪಯೋಗಕ್ಕೆ ನಾವು ಉಪಯೋಗಿಸ್ಕೋತೀವಿ, ಅಲ್ಲೇ ಅದನ್ನು ಬೇರೆ ರೀತಿಯಲ್ಲಿ ಕರಿತೀವಿ, ಅದರ ಉಪಯೋಗ ಬೇರೆ ರೀತಿ ಇರುತ್ತೆ. ಅದೇ ವಸ್ತು ಇಲ್ಲಿ ಮತ್ತೊಂದು ರೀತಿಯಲ್ಲಿ ಉಪಯೋಗಕ್ಕೆ ಬರುತ್ತೆ, ಆ ಸಂದರ್ಭದಲ್ಲಿ ನಮ್ಮ ಭಾವನೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ವುಡನ್ ಸ್ಟೂಲ್, ಮರದ ಕುರ್ಚಿ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಹಬ್ಬ ಅಥವಾ ಒಂದು ಪೂಜೆ ಮಾಡಬೇಕು ಅಂತ ಹೇಳಿದಾಗ ಆ ಮರದ ಕುರ್ಚಿ ಸ್ಟೂಲ್ನ ನಾವೇನು ಮಾಡ್ತೀವಿ, ಚೆನ್ನಾಗಿ ತೊಳೆದು ಅದನ್ನು ಅಲಂಕಾರ ಮಾಡಿ ಅದರ ಮೇಲೆ ದೇವರನ್ನು ನಾವು ಪ್ರತಿಷ್ಠಾಪನೆ ಮಾಡ್ತೀವಿ. ವಿ ಕಾಲ್ ಇಟ್ ದೇವರ ಪೀಠ. ಅದನ್ನು ನಾವು ಮರದ ಕುರ್ಚಿ ಅಂತ ಕರೆಯೋದಿಲ್ಲ, ಪರಮಾತ್ಮನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಇರೋದ್ರಿಂದ ಅದು ದೇವರ ಪೀಠ ಅಂತ ಹೇಳ್ತೀವಿ. ಅದನ್ನು ಚೆನ್ನಾಗಿ ಒರೆಸಿ ಶುಭ್ರವಾಗಿಸಿ ಅದರ ಮೇಲೆ ಬಾಳೆ ಎಲೆ ಇಟ್ಟು ಅಕ್ಕಿ ಹಾಕಿ ಒಂದು ಕಾಯಿನ್ನಿಟ್ಟು ನಾವು ಪೂಜೆ ಮಾಡುವಂತಹ ಒಂದು ವಿಗ್ರಹವನ್ನು ಅಲ್ಲಿಟ್ಟು ಒಂದು ಮಂಟಪ ಹಾಕಿ ತಳಿರು ತೋರಣ ಎಲ್ಲ ಕಟ್ತೀವಿ, ಆ ವಿಗ್ರಹವನ್ನಿಟ್ಟು ಪೂಜೆ ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ನಮಗೆ ಅದು ಕುರ್ಚಿಯಾಗಿ ಕಾಣೋದಿಲ್ಲ, ಅದೊಂದು ಪೀಠವಾಗಿ ಕಾಣುತ್ತೆ, ದೇವರ ಪೀಠ ಅಂತಲೇ ಹೇಳ್ತೀವಿ. ಆಮೇಲೆ ಪೂಜೆ ಮುಗಿಯತ್ತೆ, ಎಲ್ಲ ಕ್ಲೀನ್ ಮಾಡ್ತೀವಿ, ಆ ಕುರ್ಚಿಗೆ ಮಾಡಿರೋಂತಹ ಅಲಂಕಾರ ಎಲ್ಲ ತೆಗಿತೀವಿ. ಯಾವುದೋ ಒಂದು ರೂಮಲ್ಲೋ ಕಿಚನಲ್ಲೋ ಎಲ್ಲೋ ಒಂದು ಕಡೆ ಬಲ್ಬ್ ಬರ್ನ್ ಆಗಿರುತ್ತೆ, ಅದೇ ಕುರ್ಚಿ ಮೇಲೆ ನಿಂತ್ಕೊಂಡು ನಾವು ಬಲ್ಬ್ ಚೇಂಜ್ ಮಾಡ್ತೀವಿ. ಆಗ ನಮಗೆ ಇದು ಕುರ್ಚಿ ದೇವರ ಪೀಠ ಥರ ಕಾಣಿಸ್ಲಿಲ್ಲ, ಅದು ನಮ್ಮ ಉಪಯೋಗಕ್ಕೆ ಬಂತು, ಅದೊಂದು ಸಾಧನ, ಅದೊಂದು ಇನ್ಸ್ಟ್ರೂಮೆಂಟ್ ಆಯಿತು ನಮಗೆ. ಯಾಕೆಂದರೆ ಅಷ್ಟು ಎತ್ತರವನ್ನು ನಾವು ತಲುಪಬೇಕು ಅಂದರೆ ನಮಗೊಂದು ಹೈಟ್ ಸ್ಟೂಲ್ ಬೇಕಿತ್ತು. ಸೊ ಯಾವ ಒಂದು ಮರದ ಕುರ್ಚಿಯನ್ನು ನಾವು ದೇವರ ಪೀಠ ಅಂತ ಹೇಳಿ ಉಪಯೋಗಿಸಿರ್ತೀವಿ, ಪೂಜೆಯ ನಂತರದಲ್ಲಿ ನಾವು ಅದನ್ನು ಒಂದು ಬಲ್ಬ್ ಚೇಂಜ್ ಮಾಡೋದಕ್ಕೆ ನಾವು ಉಪಯೋಗಿಸಿರ್ತೀವಿ, ಅದರ ಮೇಲೆ ಹತ್ತಿ ನಿಂತಿರ್ತೀವಿ. ಈ ಸಂದರ್ಭದಲ್ಲಿ ಅದನ್ನು ದೇವರ ಪೀಠ ಅಂತ ಕರೆಯೋದಿಲ್ಲ, ವಿ ಜಸ್ಟ್ ಕಾಲ್ ಇಟ್ ಎ ಸ್ಟೂಲ್. ಅದರಿಂದ ಹೀಗೆ ಯಾವುದೇ ಒಂದು ಸಂದರ್ಭದಲ್ಲಿ ಒಂದೇ ವಸ್ತು ಅನೇಕ ಬೇರೆ ಬೇರೆ ರೀತಿಯಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ. ಒಂದು ವಸ್ತು ಮತ್ತೊಂದಕ್ಕೆ ಅದು ತಗುಲಿದಾಗ ಅಪವಿತ್ರವಾಯಿತು ಅಂತ ಹೇಳಿ ಅದನ್ನು ನಾವು ತೊಳಿತೀವಿ, ಬಿಸಿಲಿನಲ್ಲಿ ಒಣಗಿಸ್ತೀವಿ, ಅಥವಾ ಕೆಲವುಗಳನ್ನು ಮಣ್ಣಿನಿಂದ ತಿಕ್ತೀವಿ. ಅದೆಲ್ಲ ಆದಮೇಲೆ ನಾವು ಇಟ್ ಈಸ್ ಫೈನ್, ಇಟ್ ಈಸ್ ಪ್ಯೂರ್. ನಾವು ಹೇಗೆ ಪೂಜಾ ದ್ರವ್ಯಗಳ ಮೇಲೆ ಕಲಶದ ನೀರನ್ನು ಚುಮುಕಿಸಿ ನಾವು ಇಟ್ ಈಸ್ ಪವಿತ್ರ ಅಂತ ಹೇಳ್ತೀವಿ. ಇಟ್ ಈಸ್ ಎಕ್ಸಾಕ್ಟ್ಲಿ ದೇವರು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮರದ ಕುರ್ಚಿಯನ್ನು ದೇವರ ಪೀಠ ಅಂತ ಹೇಳಿ ಅದಕ್ಕೆ ಬಹಳ ದೊಡ್ಡ ಸ್ಥಾನವನ್ನು ಕೊಟ್ಟಿರ್ತೀವಿ. ಆಮೇಲೆ ನಾವು ಅದರ ಮೇಲೆ ಹತ್ತಿ ನಿಂತ್ಕೊಂಡು ಕೆಲಸ ಮಾಡಿರ್ತೀವಿ. ಯಾವುದಕ್ಕೋ ತಗುಲ್ತು ಅಂತ ಹೇಳಿ ಅದನ್ನು ನಾವು ಅಪವಿತ್ರ ಅಂತ ಕರಿತೀವಿ, ಮತ್ತೆ ಅದನ್ನು ತೊಳಿತೀವಿ ಅಥವಾ ಬಿಸಿಲಲ್ಲಿ ಇಡ್ತೀವಿ, ಒಣಗಿಸ್ತೀವಿ, ಮತ್ತೇನನ್ನೋ ಮಾಡಿ ಅದನ್ನು ಮತ್ತೆ ಪವಿತ್ರ ಅಂತ ಕರಿತೀವಿ. ನಾವು ಇಟ್ ಈಸ್ ಪ್ಯೂರ್ ಅಂತ ಹೇಳ್ತೀವಿ. ಹೀಗೆ ಪೂಜೆಯ ಸಮಯದಲ್ಲಿ ಕಲಶದಲ್ಲಿ ಇರುವಂತಹ ನೀರು ಇಟ್ಸ್ ಅ ಹೋಲಿ ವಾಟರ್. ಯಾಕೆಂದರೆ ಅದರಲ್ಲಿ ನಾವು ತುಳಸಿಯನ್ನು ಹಾಕಿರ್ತೀವಿ, ಭಗವಂತನನ್ನು ಆವಾಹನೆ ಮಾಡಿರ್ತೀವಿ, ಗಂಧ ಹಾಕಿರ್ತೀವಿ, ಸಾಧ್ಯವಾದರೆ ಗಂಗಾಜಲ ಕೂಡ ಅದಕ್ಕೆ ಒಂದು ಸ್ವಲ್ಪ ಹಾಕಿರ್ತೀವಿ. ನಾವು ಅದನ್ನು ಪ್ಯೂರ್ ಅಂತ ಕರಿತೀವಿ.
ಆ ನಂತರದಲ್ಲಿ ಏನಾದರೂ ಅದೇ ಕಲಶಕ್ಕೆ ನಮ್ಮ ಕಾಲು ತಾಕಿ ಅದು ನೀರು ಚೆಲ್ಲಿ ಹೋದರೆ ಅದನ್ನು ಅಶುದ್ಧ ಅಂತ ಹೇಳ್ತೀವಿ. ಮತ್ತೆ ನಂತರ ಅದನ್ನು ತಗೊಂಡು ತೊಳೆದು ಒರೆಸಿ ಮತ್ತೆ ಅದನ್ನು ಶುದ್ಧ ಅಂತ ಕರಿತೀವಿ. ಇಟ್ಸ್ ಆಲ್ ಅವರ್ ಆಕ್ಟಿವಿಟೀಸ್. ಫಾರ್ ಆಲ್ ದೀಸ್ ಥಿಂಗ್ಸ್ ದ ಇಂಟೆನ್ಷನ್ ಬಿಹೈಂಡ್ ಅವರ್ ಕರ್ಮಾಸ್ ದಟ್ ಇಟ್ ಡಿಸೈಡ್ಸ್. ದಿಸ್ ಈಸ್ ಪ್ಯೂರ್ ಅಂಡ್ ಇಂಪ್ಯೂರ್ ಅನ್ನುವಂತಹದ್ದು ದ ಇಂಟೆನ್ಷನ್ ಬಿಹೈಂಡ್ ಅವರ್ ಕರ್ಮಾಸ್ ಇಟ್ ಈಸ್ ಗೋಯಿಂಗ್ ಟು ಡಿಸೈಡ್. ಸ್ನಾನ ದಾನ ತಪೋವಸ್ಥ ವೀರ್ಯ ಸಂಸ್ಕಾರ ಕರ್ಮಭಿಃ ಮತ್ಸ್ಮೃತ ಚಾತ್ಮನ ಶೌಚಂ ಶುದ್ಧ ಕರ್ಮಾಚರೇದ್ವಿಚಃ. ಅನೇಕ ನಮ್ಮ ಕೆಲವು ಆಚರಣೆಗಳಿದೆ. ಅವುಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಅವುಗಳನ್ನು ಕರ್ಮ ಅಂತ ಕರಿತೀವಿ. ಸೊ ಕರ್ಮವನ್ನು ಮಾಡುವವನನ್ನು ಕರ್ತೃ ಅಂತ ಕರಿತೀವಿ. ಸೊ ಒಬ್ಬ ಕರ್ತೃವಿಗೆ ಸ್ನಾನ ದಾನ ತಪಸ್ಸುಗಳಿಂದ ಉಪನಯನ ಇತ್ಯಾದಿ ಸಂಸ್ಕಾರಗಳಿಂದ ಉಪಾಸನಾದಿ ಕರ್ಮಗಳಿಂದ ಅಂಡ್ ಇನ್ಕ್ಲೂಡಿಂಗ್ ಹಿಸ್ ಚಿತ್ತ ಇವೆಲ್ಲ ಹೇಗೆ ಶುದ್ಧಿಯಾಗತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಭಗವಂತನ ಸ್ಮರಣೆ. ಸೊ ಒಬ್ಬ ಕರ್ತೃ ತಾನು ಮಾಡುವಂತಹ ಕರ್ಮದಲ್ಲಿ ಅದನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾನು ಶುಚಿಯಾಗಿರಬೇಕು ಅಂತ ಹೇಳಿ ಸ್ನಾನ ಮಾಡ್ತಾನೆ. ಮತ್ತು ಒಳ್ಳೆಯ ಮನಸ್ಸು ಒಳ್ಳೆಯ ಭಾವನೆ ನನ್ನಲ್ಲಿ ಉಂಟಾಗಲಿ ಅಂತ ಹೇಳಿ ದಾನ ಮಾಡ್ತಾನೆ. ಆಮೇಲೆ ಮೌನವನ್ನು ಆಚರಿಸಿ ತಪಸ್ಸು ಅಂತ ಹೇಳ್ತಾನೆ. ಮತ್ತು ಕೆಲವು ಸಂಸ್ಕಾರಗಳು ಉಪಾಸನ ಸಂಧ್ಯೋಪಾಸನ ಅಂತ ಹೇಳ್ತಾನೆ, ಅಂದರೆ ಸಂಧ್ಯಾವಂದನೆ. ಸೊ ಹೀಗೆ ಇವುಗಳೆಲ್ಲ ಮಾಡೋದ್ರಿಂದ ಮತ್ತು ಅವನ ಚಿತ್ತ ಅದು ಕೂಡ ಪರಿಶುದ್ಧಿ ಆಗುವಂತಹದ್ದು ಯಾವಾಗ ಅಂತಂದರೆ ವೆನ್ ಹಿ ಥಿಂಕ್ಸ್ ಆಫ್ ದಿ ಲಾರ್ಡ್. ಪರಮಾತ್ಮನ ಸ್ಮರಣೆ, ನನ್ನ ಸ್ಮರಣೆಯಿಂದ ಪರಮಾತ್ಮ ಇಲ್ಲಿ ಉದ್ದವನಿಗೆ ಹೇಳ್ತಾ ಇರುವಂತಹದ್ದು. ಒಬ್ಬ ಕರ್ತೃ ಒಬ್ಬ ಕರ್ತೃ ಅಂಡ್ ಹಿಸ್ ಚಿತ್ತ ಯಾವ ಸಂದರ್ಭದಲ್ಲಿ ಶುದ್ಧವಾಗತ್ತೆ ಅಂತಂದರೆ ಓನ್ಲಿ ವೆನ್ ಹಿ ಥಿಂಕ್ಸ್ ಅಬೌಟ್ ಮೀ, ನನ್ನ ಸ್ಮರಣೆಯಿಂದ. ಇದರಲ್ಲಿ ಶರೀರ ಅಥವಾ ದೇಹ ಅನ್ನುವಂತಹದ್ದು ಶುದ್ಧಿ ಆಗಬೇಕು ಅಂತಂದರೆ ಇಟ್ ಈಸ್ ಸ್ನಾನ. ಸ್ನಾನ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ದೇಹ. ಯಾವಾಗ ದೇಹ ಶುದ್ಧಿಯಾಗುತ್ತೆ ದ ದೇಹ ಫೀಲ್ಸ್ ಎ ಸಾರ್ಟ್ ಆಫ್ ಫ್ರೆಶ್ನೆಸ್. ಸೊ ಆ ಒಂದು ಫ್ರೆಶ್ನೆಸ್ಸು ಮತ್ತು ನಾನು ಸ್ನಾನ ಮಾಡಿದ್ದೀನಿ ಅನ್ನುವಂತಹ ಒಂದು ಭಾವನೆ ದೆನ್ ಹಿ ಕ್ಯಾನ್ ಇನ್ವಾಲ್ವ್ ಇನ್ ಸರ್ಟನ್ ದೈಹಿಕ ಕರ್ಮ ವಿತ್ ಅಟ್ಮೋಸ್ಟ್ ಕಾನ್ಫಿಡೆನ್ಸ್. ಅದೇ ರೀತಿ ದಾನ ತಪಸ್ಸು ಉಪನಯನ ಸಂಧ್ಯೋಪಾಸನೆ ಇವೆಲ್ಲ ಅವನ ಸಂಸ್ಕಾರಗಳನ್ನು ಶುದ್ಧಿ ಮಾಡುತ್ತೆ. ಮತ್ತು ಉಪಾಸನ ಅಂತ ಹೇಳಿದಾಗ ನಿರಂತರವಾಗಿ ಭಗವಂತನನ್ನ ಕುರಿತು ಅವನು ಸ್ಮರಣೆ ಮಾಡೋದ್ರಿಂದ ಅವನ ಚಿತ್ತ ದಟ್ ಬಿಕಮ್ಸ್ ಪ್ಯೂರ್. ಹೀಗೆ ದೇಹವನ್ನು ಮತ್ತು ತನ್ನನ್ನು ಅವನು ಶುದ್ಧಿ ಮಾಡ್ಕೋತಾನೆ. ತನ್ನೊಂದು ಯಾವುದೇ ವರ್ಣವಾಗಿರಲಿ ಅಂತಂದರೆ ಇಲ್ಲಿ ವರ್ಣ ಅಂತಂದರೆ ನಾವೇನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಹೇಳ್ತೀವಿ ಅದು. ಸೊ ತನ್ನದು ಯಾವುದೇ ವರ್ಣವಾಗಿರಲಿ ಅಲ್ಲಿ ಸಿಗುವಂತಹ ಅವಕಾಶ ಅಧಿಕಾರಗಳನ್ನು ಉಪಯೋಗಿಸಿಕೊಂಡು ಉಚಿತವಾದಂತಹ ಕರ್ಮವನ್ನು ಮಾಡುವಂತಹದ್ದು. ಸೊ ಇಟ್ ಈಸ್ ಫಾರ್ ಎವ್ರಿಬಡಿ. ಈವನ್ ಒಬ್ಬ ಬ್ರಾಹ್ಮಣ ಅಂತ ಹೇಳಿದಾಗ ಅವನು ಕೂಡ ಅವನ ದೇಹ ಕೂಡ ಶುದ್ಧವಾಗೋದು ಯಾವಾಗ ಅಂತಂದರೆ ಅವನು ಸ್ನಾನ ಮಾಡಿದಾಗ ಅವನು ಕೂಡ ಸ್ನಾನ ಮಾಡಬೇಕು, ಪೂಜೆ ಮಾಡಿ. ಜಸ್ಟ್ ಬಿಕಾಸ್ ಬ್ರಾಹ್ಮಣ ಅಂತಂದಾಗ ಇಟ್ ಈಸ್ ಅವನಿಗೇನು ಎಕ್ಸ್ಟ್ರಾ ಸ್ಕೋಪ್ ಇಲ್ಲ. ಸೊ ಅವನು ಕೂಡ ಸ್ನಾನ ಮಾಡಬೇಕು, ಅನೇಕ ಕರ್ಮಗಳನ್ನು ಮಾಡಬೇಕು, ಸಂಧ್ಯೋಪಾಸನೆ ಪರಮಾತ್ಮನ ಸ್ಮರಣೆ ಅವನು ಕೂಡ ಮಾಡಬೇಕು. ಸೊ he is not free, even for him also it is prescribed. ಸೊ ಈ ರೀತಿ ಅವನು ಕೂಡ ತನ್ನ ಆಚರಣೆಗಳನ್ನು ಮಾಡಬೇಕು. ಮಂತ್ರಸ್ಯ ಚ ಪರಿಜ್ಞಾನಂ ಕರ್ಮಶುದ್ಧಿ ಮತ್ತರ್ಪಣಂ
ಧರ್ಮ ಸಂಪದ್ಯತೆ ಷಡ್ಭಿಃ ಧರ್ಮಸ್ತು ವಿಪರ್ಯಯಃ. ದ ಪ್ಯೂರಿಟಿ ಆಫ್ ಎ ಮಂತ್ರ. ಮಂತ್ರ ಅಂತ ಹೇಳಿದಾಗ ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳ್ತಾರೆ. ಅಂಡ್ ಇಟ್ ಈಸ್ ಎ ವೆರಿ ಸ್ಯಾಕ್ರೆಡ್ ಫಾರ್ಮುಲಾ ಅಂಡ್ ಇಟ್ ಈಸ್ ಬ್ರಾಟ್ ಔಟ್ ವೆಲ್. ಮಂತ್ರ ಅಂತಂದರೆ ಈ ರೀತಿ ಅದಕ್ಕೆ ಒಂದು ಅರ್ಥವನ್ನು ಕೊಟ್ಟಿರುವಂತಹದ್ದು. ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಅರ್ಥವನ್ನು ಕೊಟ್ಟಿರುವಂತಹದ್ದು ಬಹಳ ಸೂಕ್ತವಾಗಿದೆ. ಮನನಾತ್ ತ್ರಾಯತೆ ಅಂತ ಹೇಳಿದಾಗ ಕೆಲವುಗಳನ್ನು ಅವನು ಮನನ ಮಾಡ್ಕೋಬೇಕು. ಮನನ ಮಾಡ್ಕೊಳ್ಳೋದಕ್ಕೆ ಮುಂಚೆ ಇಟ್ ಈಸ್ ಟು ಬಿ ಸ್ಟಡಿಡ್ ಅಂಡರ್ ಗೈಡೆನ್ಸ್ ಅಂತಂದರೆ ಒಬ್ಬ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲವುಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ ಮತ್ತು ಗುರುವಿನ ಮುಖೇನ ಕೆಲವುಗಳನ್ನು ಅವನು ಶ್ರವಣ ಮಾಡಬೇಕಾಗತ್ತೆ. ಈವನ್ ಅವನು ಅಧ್ಯಯನ ಮಾಡ್ತೀನಿ ಅಂತಂದಾಗ ಅದಕ್ಕೂ ಕೂಡ ಮಾರ್ಗದರ್ಶನ ಬೇಕು. ಶ್ರವಣ ಈಸ್ ಆಲ್ಸೋ ಅಗೈನ್ ಫ್ರಮ್ ಎ ಗುರು ಮುಖೇನ. ಇಲ್ಲಿ ಅವನ ಅಧ್ಯಯನ ಮಾಡಿರುವಂತಹದ್ದಾಗಲಿ ಅಥವಾ ಶ್ರವಣ ಅಂತ ಹೇಳಿ ಕೇಳಿರುವಂತಹದ್ದಾಗಲಿ, then only it is possible for him to do the manana. ಹೀಗೆ ಮನನ ಮಾಡಿಕೊಂಡಾಗಲೇ ಅವನಿಗೆ ಮಂತ್ರದ ಮಹಿಮೆ ಗೊತ್ತಾಗುತ್ತೆ. ಮನನಾತ್ ತ್ರಾಯತೆ ಇತಿ ಮಂತ್ರ. ಆದರೂ ಕೂಡ ಮಂತ್ರ ಬಿಕಮ್ಸ್ ವೆರಿ ಪವರ್ಫುಲ್ ಓನ್ಲಿ ವೆನ್ ಇಟ್ ಈಸ್ ಆಫರ್ ಟು ದಿ ಲಾರ್ಡ್. ಇಲ್ಲಿ ಅಗೇನ್ ಪರಮಾತ್ಮ ಹೇಳ್ತಾ ಇದ್ದಾನೆ, ಮನನಾತ್ ತ್ರಾಯತೆ ಇತಿ ಮಂತ್ರ ಅಂತ ಅದಕ್ಕೆ ಅರ್ಥವನ್ನು ಕೊಟ್ಟಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಮನನ ಮಾಡಿಕೊಳ್ಳುವಂತಹದ್ದು. ಯಾವುದು ಅವನು ಕೆಲವು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾನೆ, ಐದರ್ ಥ್ರೂ ಅಧ್ಯಯನ ಆರ್ ಥ್ರೂ ಶ್ರವಣ. ಅಧ್ಯಯನದ ಮೂಲಕ ಅವನಿಗೆ ಕೆಲವು ಗೊತ್ತಾಗಿರುತ್ತೆ, ಶ್ರವಣದ ಮೂಲಕ ಕೂಡ ಕೆಲವುಗಳು ಗೊತ್ತಾಗಿರುತ್ತೆ. ವೆದರ್ ಇಟ್ ಈಸ್ ಫ್ರಮ್ ದಿ ಅಧ್ಯಯನ ಆರ್ ಫ್ರಮ್ ದಿ ಶ್ರವಣ, ಅದು ಅವನಿಗೆ ಸಂಪೂರ್ಣ ಮನವರಿಕೆ ಆಗಬೇಕು. ಎಸ್, ಇಟ್ ಈಸ್ ಕರೆಕ್ಟ್, ಲೆಟ್ ಮೀ ಪ್ರಾಕ್ಟೀಸ್ ದಿಸ್ ಇನ್ ಮೈ ಲೈಫ್. ಈ ಒಂದು ತೀರ್ಮಾನಕ್ಕೆ ಅವನು ಬರಬೇಕು ಅಂತಂದರೆ ಸಾಕಷ್ಟು ಚಿಂತನೆಯನ್ನು ಮಾಡಬೇಕು, ಮನನ ಮಾಡ್ಕೋಬೇಕು. ಹೌ ಇಟ್ ಈಸ್ ಕರೆಕ್ಟ್, ಹೌ ಇಟ್ ಈಸ್ ರೈಟ್, ಆ್ಯಂಡ್ ಕ್ಯಾನ್ ಐ ಅಡಾಪ್ಟ್ ಇಟ್ ಇನ್ ಮೈ ಲೈಫ್. ಹೀಗೆ ನಿರಂತರವಾಗಿ ಅದನ್ನು ಮನನ ಮಾಡ್ಕೋಬೇಕು. ಮನನ ಮಾಡಿಕೊಂಡಾಗ ಅವನಿಗೆ ಇದೆಲ್ಲ ಅರ್ಥ ಆಗುತ್ತೆ. ಬಟ್ ನಂತರದಲ್ಲಿ ಆ ಮಂತ್ರವನ್ನು ಅವನು ಇಟ್ ಈಸ್ ಟು ಬಿ ಆಫರ್ ಟು ದಿ ಲಾರ್ಡ್. ಅದನ್ನು ನನಗೆ ಅರ್ಪಣೆ ಮಾಡಬೇಕು ಅಂತ ಭಗವಂತ ಹೇಳ್ತಿದ್ದಾನೆ. ಇಲ್ಲಿ we have to understand why Krishna is saying like this, because ಯಾವುದೇ ಒಂದು ಸಂದರ್ಭದಲ್ಲಿ ಅವನು ಮಾಡುವಂತಹ ಈ ಒಂದು ಮನನಾತ್ ತ್ರಾಯತಿ ಇತಿ ಮಂತ್ರ ಅಂತ ಹೇಳಿ ಯಾವುದೋ ಒಂದು ವಿಚಾರವನ್ನು ಅವನು ಮನನ ಮಾಡಿಕೊಳ್ಳುವಂತಹದ್ದು ಕೂಡ ಒಂದು ಸಂದರ್ಭದಲ್ಲಿ ಇಟ್ ಈಸ್ ಎ ಕರ್ಮ, ಇಟ್ ಈಸ್ ಅನ್ ಆಕ್ಷನ್. ಅಂಡ್ ಥ್ರೂ ದಟ್ ಆಕ್ಷನ್, ಆ ಮನನ ಮಾಡ್ಕೊಳ್ಳೋದ್ರಿಂದ ಕೂಡ ಅವನು ಹಿ ಬಿಕಮ್ಸ್ ವೆರಿ ಪ್ಯೂರ್. ಅಂಡ್ ಯಾವಾಗ ಅವನು ಒಂದು ರೀತಿಯ ಶಕ್ತನಾಗ್ತಾನೆ, ಆಗ ಇಫ್ ಇಟ್ ಈಸ್ ನಾಟ್ ಆಫರ್ ಟು ದಿ ಲಾರ್ಡ್, ನಾನೇನೋ ಗಳಿಸಿದೆ ಅನ್ನುವಂತಹ ಒಂದು ಅಹಂಕಾರ ಅವನನ್ನು ಒಂದು ಸಂದರ್ಭದಲ್ಲಿ ವೀಕ್ ಮಾಡಿಬಿಡುತ್ತೆ. ಯಾವ ಕಾರಣದಿಂದ ಕೂಡ ಅಹಂಕಾರ ಮನುಷ್ಯನನ್ನು ಉದ್ಧಾರ ಮಾಡೋದಿಲ್ಲ. ಬಿಕಾಸ್ ಮನುಷ್ಯ ಯಾವುದನ್ನೂ ಕೂಡ ತನ್ನಲ್ಲಿ ಇಟ್ಕೊಳ್ಳುವಂತಹ ಒಂದು ಶಕ್ತಿ ಅವನಿಗಿಲ್ಲ. ವಾಟ್ ಎವರ್ ಇಟ್ ಈಸ್ ಟು ಬಿ ಆಫರ್ಡ್.
ಭಗವಂತ ವೈ ಎವ್ರಿಥಿಂಗ್ ಇಸ್ ಟು ಬಿ ಆಫರ್ ಟು ದಿ ಲಾರ್ಡ್ ಅಂತಂದರೆ ಬಿಕಾಸ್ ನಮಗೆ ಯಾವುದನ್ನು ನಾವು ಇಟ್ಕೊಳ್ಳುವಂತಹ ಯೋಗ್ಯತೆ, ಶಕ್ತಿ, ಸಾಮರ್ಥ್ಯ ನಮ್ಗೆ ಯಾರಿಗೂ ಇಲ್ಲ. ಯಾವುದೇ ಆಗಿರಲಿ, ಏನೇ ಆಗಿರಲಿ, ನಮ್ಮಲ್ಲಿ ನಯ, ವಿನಯ, ಹಂಬಲತೆ, ಕೇವಲ ಅವುಗಳನ್ನು ಮಾತ್ರ ನಾವು ನಮ್ಮ ಜೊತೆಯಲ್ಲಿ ಇಟ್ಕೊಂಡಿರಬೇಕು. ಸೊ ಅವುಗಳು ನಮ್ಮ ಜೊತೆಗೆ ಇದೆ ಅಂತಂದರೆ ನೆಕ್ಸ್ಟ್ ಯಾವುದೆಲ್ಲ ಎಕ್ಸ್ಟ್ರಾ ಅಂತ ನಾವು ಹೇಳಿ ಪಡ್ಕೋತಾ ಇರ್ತೀವಿ, ಅವೆಲ್ಲವುಗಳನ್ನು ಬಹಳ ಸುಲಭವಾಗಿ ಭಗವಂತನಿಗೆ ನಾವು ಆಫರ್ ಮಾಡಬಹುದು ನಮ್ಮಲ್ಲಿ ನಯ ವಿನಯ ಇದ್ದಾಗ. ಸೊ ಇಲ್ಲಿ ಮನನಾಥ್ ತ್ರಾಯತೆ ಇತಿ ಮಂತ್ರ ಅಂತ ಹೇಳಿ ಅನೇಕಗಳನ್ನು ಮನನ ಮಾಡಿ ಅವನು ತಿಳ್ಕೊಂಡು ಅವನು ಸಮರ್ಥ ಅಂತ ಅನ್ನಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ ನಾನು ಇವುಗಳನ್ನು ಪಡ್ಕೊಂಡೆ ಅನ್ನುವಂತಹ ಒಂದು ಅಹಂ ಮತ್ತೆ ಅವನ ಸರ್ವನಾಶಕ್ಕೆ ಕೂಡ ಕಾರಣ ಆಗ್ಬೋದು. ಸೊ ಸಾಕಷ್ಟು ಸಾಧನೆ ಮಾಡಿ ನೀನು ಮುಂದೆ ಬರ್ತಾ ಇದೆಯಾ, ವೈ ಡು ಯು ವಾಂಟ್ ಟು, ಮತ್ತೆ ನೀನು ಯಾಕೆ ಕೆಳಗೆ ಬೀಳಬೇಕು? ದಟ್ ಈಸ್ ದಿ ಕಾರುಣ್ಯ ಆಫ್ ದಿ ಭಗವಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಯು ಆಫರ್ ಇಟ್ ಟು ಮೀ, ಯು ಕೆನಾಟ್ ಕ್ಯಾರಿ ಇಟ್, ಯು ಡು ನಾಟ್ ಹ್ಯಾವ್ ದಟ್ ಸ್ಟ್ರೆಂತ್, ಯು ಕೆನಾಟ್ ಕ್ಯಾರಿ ಎನಿಥಿಂಗ್, ಯು ಗಿವ್ ಇಟ್ ಟು ಮೀ, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಾನು ಹೊರ್ತೀನಿ, ನಿನಗೆ ಆ ಶಕ್ತಿ ಇಲ್ಲ. ಸೊ ಪ್ಯೂರಿಟಿ ಆಫ್ ದಿ ಮಂತ್ರ ಲೈಸ್ ದೇರ್ ವೈಲ್ ಡೆಡಿಕೇಟಿಂಗ್ ಇಟ್ ಟು ಮೀ. ಮಂತ್ರ ಬಿಕಮ್ಸ್ ಪವರ್ಫುಲ್ ಯಾವಾಗ ಅಂತಂದರೆ ವೆನ್ ಇಟ್ ಈಸ್ ಡೆಡಿಕೇಟೆಡ್ ಟು ದಿ ಲಾರ್ಡ್, ದಿ ಮಂತ್ರ ಬಿಕಮ್ಸ್ ಪವರ್ಫುಲ್. ಸೊ ಅದನ್ನು ಭಗವಂತ ಹೇಳ್ತಾನೆ, ಯು ಆಫರ್ ಇಟ್ ಟು ಮೀ. ಆಫ್ಟರ್ ಮನನಾಥ್ ಮಂತ್ರ ಏನು ಅನ್ನೋದು ಗೊತ್ತಾದ ಮೇಲೆ ಆ ಮಂತ್ರವನ್ನು ನೀನು ನನಗೆ ಅರ್ಪಣೆ ಮಾಡು. ಸೊ ಆವಾಗ ಇಟ್ ಈಸ್ ಪವರ್ಫುಲ್ ಅನ್ನುವಂತಹದ್ದು ನಿನಗೆ ಗೊತ್ತಾಗುತ್ತೆ. ಸೊ ಭಗವಾನ್ ವಿಲ್ ನಾಟ್ ಮಂತ್ರ ಅಂತ ಹೇಳಿದಾಗ ಅದು ನಿನ್ನದೇ ಸಂಪಾದನೆ. ಯಾಕೆಂತಂದರೆ ಮನನಾಥ್ ಅಂತ ಹೇಳಿದಾಗ ನೀನು ಕಂಡುಕೊಳ್ಳುವಂತಹ ಸತ್ಯ. ಭಗವಾನ್ ವಿಲ್ ನಾಟ್ ಟೀಚ್ ಯು ಮಂತ್ರ. ಇಟ್ಸ್ ಓಕೆ. ವೆನ್ ಸರ್ಟನ್ ಥಿಂಗ್ಸ್ ಆರ್ known either through the study, self-study, or through Shravana, then you will start reflecting. That is Mananath. So when you start reflecting, ಆಗ ಅದು ನಿನಗೆ ಸರಿ ಅಂತ ಕಂಡು ಬಂದ ಸಂದರ್ಭದಲ್ಲಿ ಯು ಕ್ಯಾನ್ ಪ್ರಾಕ್ಟೀಸ್ ದಟ್ ಸ್ಪಿರಿಚುವಲ್. ಅದು ಪ್ರಾಕ್ಟೀಸ್, ಸ್ಪಿರಿಚುಯಾಲಿಟಿ ಪ್ರಾಕ್ಟೀಸ್ ಅಂದ್ರೆ ಇದೆ. ಯಾವುದು ಸರಿ ಅಂತ ಕಂಡು ಬರುತ್ತೆ ಅದನ್ನು ನೀನು ಫಾಲೋ ಮಾಡುವಂಥದ್ದು, ದಟ್ ಈಸ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಇಲ್ಲಿ ಮಂತ್ರ ಅಂತ ಹೇಳಿದಾಗ ಕೂಡ ಆ ಮಂತ್ರನ ನೀನು ತಿಳ್ಕೋಬೇಕು ಅಂತಂದಾಗ ಮನನ ಮಾಡುವ ಮೂಲಕ ನೀನು ಆ ಮಂತ್ರಕ್ಕೆ ಒಂದು ರೀತಿಯ ಅವೆಲ್ಲವನ್ನು ಮಾಡಿ ಪ್ರಾಕ್ಟೀಸ್ ಮಾಡಿ ಆ ಮಂತ್ರ ಇಟ್ ಈಸ್ ಪವರ್ಫುಲ್ ಅನ್ನುವಂತಹದ್ದು ನಿನಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಓನ್ಲಿ ವೆನ್ ಯು ಡೆಡಿಕೇಟ್ ದಟ್ ಟು ದಿ ಪರಮಾತ್ಮ. ಸೊ ಭಗವಾನ್ ವಿಲ್ ನಾಟ್ ಟೀಚ್ ಯು ಮಂತ್ರವನ್ನು ಒಬ್ಬ ಯೋಗ್ಯ ಗುರು ಅವನಿಂದ ನೀನು ತಿಳ್ಕೋತೀಯ, ಆರ್ ಥ್ರೂ ಸ್ಟಡಿ. ದೆನ್ ಇಟ್ ಈಸ್ ಟು ಬಿ ಆಫರ್ ಟು ದಿ ಲಾರ್ಡ್. ಇಲ್ಲ ಅಂತಂದರೆ ಅದು ಅಹಂಕಾರಕ್ಕೆ ಕಾರಣವಾಗತ್ತೆ. ಸೊ ಯಾಕೆಂದರೆ ಮಂತ್ರವನ್ನು ನಾನು ಸಿದ್ಧಿ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ಒಂದು ಭಾವ ಅಹಂಕಾರಕ್ಕೆ ಕಾರಣವಾಗುತ್ತೆ. ಸೊ ಅಹಂಕಾರ ಅಂತಂದಾಗ ಅಲ್ಲಿ ಆತ್ಮನ ಉದ್ಧಾರ ಆಗೋದಿಲ್ಲ. ಸೊ ಯಾವುದೇ ಸಂದರ್ಭದಲ್ಲಿ ನಾವು ಜಾರಿ ಬೀಳಬಹುದು. ಸೊ ನಾವೆಲ್ಲರೂ ಕೂಡ ನಿರಂತರವಾಗಿ ಒಂದಲ್ಲ ಒಂದು ಅನೇಕ ಕರ್ಮಗಳನ್ನು ಮಾಡ್ತಾನೆ ಇರ್ತೀವಿ. ಕರ್ಮಗಳು ಅನೇಕಗಳಾದರೂ ಕೂಡ ನಮ್ಮೆಲ್ಲರ ಉದ್ದೇಶ ಕೇವಲ ಒಂದು ಮಾತ್ರವಾಗಿರುತ್ತೆ. ನಾವು ಅನ್ಕೋತೀವಿ ನಾನು ಅನೇಕ ಕರ್ಮಗಳನ್ನು ಮಾಡ್ತಾ ಇದ್ದೀನಿ, ಅನೇಕ ಕರ್ಮಗಳಿಂದ ಒಂದೊಂದು ರೀತಿಯಲ್ಲಿ ನನಗೇನೋ ಒಂದು ತಂದು ಕೊಡ್ತಾ ಇದೆ, ಏನನ್ನೋ ನಾನು ಗಳಿಸ್ತಾ ಇದ್ದೀನಿ, ಒಂದೊಂದು ಕರ್ಮ ಒಂದೊಂದು ಫಲವನ್ನು ಕೊಡ್ತಾ ಇದೆ. ಜನರಲಿ ವಿ ಥಿಂಕ್ ಲೈಕ್ ದಟ್. ಬಟ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಶಾಸ್ತ್ರ ಹೇಳುತ್ತೆ, ವೇದಾಂತ ಹೇಳುತ್ತೆ, ಕರ್ಮಗಳು ಅನೇಕಗಳಾದರೂ ಕೂಡ ನಮ್ಮೆಲ್ಲರ ಉದ್ದೇಶ ಕೇವಲ ಒಂದು ಮಾತ್ರವಾಗಿರುತ್ತೆ. ಆದರೆ ಅದು ನಮಗೆ ಗೊತ್ತಿಲ್ಲ. ನಮ್ಮೆಲ್ಲರ ಉದ್ದೇಶ ಒಂದೇ ಅನ್ನುವಂತಹದ್ದು ನಮಗೆ ಗೊತ್ತಿಲ್ಲ. ಬಿಕಾಸ್ ನಮ್ಮದು ಎಕ್ಸ್ಪೆಕ್ಟೇಷನ್ ಬೇರೆ ಬೇರೆ ರೀತಿಯಲ್ಲಿ ಇರೋದ್ರಿಂದ ವಿ ಆಲ್ವೇಸ್ ಟ್ರೈ ಟು ಬೇರೆ ಏನೋ ಒಂದು ಬರುತ್ತೆ ಈಗ ಅನ್ನುವಂತಹ
ಆ ಒಂದು ಎಕ್ಸ್ಪೆಕ್ಟೇಷನಲ್ಲಿ ನಾವಿರ್ತೀವಿ. ಬಟ್ ದಿ ರಿಯಾಲಿಟಿ ಏನು ಅಂತಂದರೆ ಕರ್ಮಗಳು ಅನೇಕ, ಬಟ್ ನಮ್ಮೆಲ್ಲರ ಉದ್ದೇಶ ಮಾತ್ರ ಒಂದು ಮಾತ್ರವಾಗಿರುತ್ತೆ. ಸೊ ವಾಟ್ ಈಸ್ ಇಟ್ ಅಂತಂದರೆ ಇಟ್ ಈಸ್ ಫಾರ್ ದಿ ಪ್ಯೂರಿಫಿಕೇಶನ್, ದಟ್ಸ್ ಆಲ್. ಸೊ ಪರಿಶುದ್ಧತೆ ಯಾವಾಗ ಆಗತ್ತೆ? ಯಾವಾಗ ನಾವು ಮಾಡುವಂತಹ ಕರ್ಮಗಳನ್ನು ಧರ್ಮ ಎಂಬಂತೆ ನಾವು ತಿಳ್ಕೊತೀವಿ. ಇಟ್ ಈಸ್ ಮೈ ಕರ್ತವ್ಯ, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ವೆನ್ ಐ ಡೂ ಸಮಥಿಂಗ್, ನಾನು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ ಆ ಕರ್ಮ ಈಸ್ ಮೈ ಧರ್ಮ, ಆ ಕರ್ಮ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ, ಇಟ್ ಈಸ್ ಮೈ ಡ್ಯೂಟಿ, ಇಟ್ ಈಸ್ ಮೈ ಪ್ರೈಮರಿ ಡ್ಯೂಟಿ. ಆದ್ದರಿಂದ ನಾನು ಅದನ್ನು ಮಾಡ್ತಾ ಇದ್ದೀನಿ. ಆ ನಂತರದಲ್ಲಿ ಆ ಕರ್ಮದ ಮೂಲಕ ಬರುವಂತಹ ಫಲ ಅದು ಯಾವುದೇ ರೀತಿಯಲ್ಲೇ ಆಗಿರಲಿ, ದಟ್ ಫಲ ಈಸ್ ಟು ಬಿ ಆಫರ್ ಟು ದಿ ಲಾರ್ಡ್. ಸೊ ಗೀತೆನಲ್ಲಿ ಕೂಡ ಪರಮಾತ್ಮ ಒಂದು ಕಡೆ ಹೇಳ್ತಾನೆ, ನೀನು ಕರ್ಮಕ್ಕೆ ನಿನಗೆ ಅಧಿಕಾರ ಇದೆ, ಫಲಕ್ಕೆ ನಿನಗೆ ಅಧಿಕಾರ ಇಲ್ಲ. ಸೊ ಇಲ್ಲೂ ಕೂಡ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕರ್ಮಗಳನ್ನು ಮಾಡುವುದರ ಹಿಂದೆ ಇರುವಂತಹದ್ದು ಉದ್ದೇಶ ಒಂದೇ ಆಗಿದೆ. ಅದೇನು ಅಂತಂದರೆ ಇಟ್ ಈಸ್ ಓನ್ಲಿ ಪ್ಯೂರಿಫಿಕೇಶನ್. ಸೊ ಹೀಗಾಗಿ ಅನೇಕ ಕರ್ಮಗಳನ್ನು ನೀನು ಮಾಡ್ತೀಯ. ಆ ಅನೇಕ ಕರ್ಮಗಳ ಕಾರಣದಿಂದ ಅಲ್ಲಿ ಒಂದು ಫ್ರೂಟ್ಸ್ ಅಂತಂದರೆ ಆ ಕರ್ಮಕ್ಕೆ ಒಂದು ಫಲ ಅನ್ನುವಂತಹದ್ದಿರುತ್ತೆ. ಆ್ಯಂಡ್ ಆಲ್ ಸಚ್ ರಿಸಲ್ಟ್ಸ್ ಆರ್ ಆಲ್ ಸಚ್ ಫ್ರೂಟ್ಸ್ ಆಫ್ ದಿ ಕರ್ಮ ದಟ್ ಈಸ್ ಟು ಬಿ ಆಫರ್ ಟು ಭಗವಂತ. See, offering the fruits of the karma is called the yoga. ಸೊ ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಮಾಡುವಂತಹ ಕರ್ಮ ಯೋಗವಾಗಿ ಬದಲಾಗಬೇಕು ಅಂತ ಹೇಳ್ತಾನೆ. ಸೊ ಮಾಡುವಂತಹ ಕರ್ಮ ಯಾವಾಗ ಯೋಗವಾಗಿ ಬದಲಾಗತ್ತೆ ಅಂತಂದರೆ, ಮಾಡಿದಂತಹ ಕರ್ಮಕ್ಕೆ ಬರುವಂತಹ ಫಲಗಳನ್ನು ಕೂಡ ಭಗವಂತನಿಗೆ ಇಟ್ ಈಸ್ ಯುವರ್ಸ್ ಅಂತ ಹೇಳಿ ಭಗವಂತನಿಗೆ ಅರ್ಪಣೆ ಮಾಡುವಂತಹದ್ದು. ಆಗ ಆ ಕರ್ಮಕ್ಕೆ ಅಂತ ಹೇಳಿ ಯಾವ ಒಂದು ಫಲ ಇರುತ್ತೆ, ಅದು ಫಲ ನನ್ನ ಹತ್ರಕ್ಕೆ ಬರೋದಿಲ್ಲ. ಮಾಡಿದಂತಹ ಕರ್ಮ ಏನಾಗತ್ತೆ, ಯೋಗವಾಗಿ ಬದಲಾಗತ್ತೆ. ಸೊ ಕರ್ಮಯೋಗದಲ್ಲಿ ಭಗವಂತ ಇದನ್ನೇ ಹೇಳಿರುವಂತಹದ್ದು. ಸೊ ಇಲ್ಲೂ ಕೂಡ ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ, ಹೇ ಉದ್ಧವ, ಈ ಪ್ರಕಾರ ದೇಶ, ಕಾಲ, ವಸ್ತು, ಕರ್ತ, ಮಂತ್ರ, ಕರ್ಮ ಇವುಗಳನ್ನು ಇಲ್ಲಿ ಈ ಶ್ಲೋಕದಲ್ಲಿ ಷಡ್ಭಿಹಿ ಅಂತ ಹೇಳಿದ್ದಾನೆ. ಸೊ ಈ ಆರೂ ಶುದ್ಧವಾಗುವುದರ ಜೊತೆಗೆ ಧರ್ಮ ಆಲ್ಸೋ ಬಿಕಮ್ಸ್ ಪ್ಯೂರಿಫೈಡ್. ಸೊ ಯೋಗವಾಗದಂತೆ ಇವುಗಳನ್ನೇ ಏನಾದರೂ ನೀನು ಮಾಡಿದ್ರೆ ಇಟ್ ಬಿಕಮ್ಸ್ ಅಧರ್ಮ. ಸೊ ಇಂಟೆನ್ಷನ್ ಬಿಹೈಂಡ್ ದಿ ಕರ್ಮ should not be good or bad. See, this we have to pay attention. See, intention behind the karma, adu ಅಲ್ಲಿ ಕೂಡ ಇದು ಒಳ್ಳೆಯದು ಕೆಟ್ಟದು ಅನ್ನೋ ರೀತಿಯಲ್ಲಿ ಅದನ್ನು ನೋಡಬಾರ್ದು. ಯಾಕೆಂದರೆ ಇಟ್ ಶುಡ್ ಬಿ ಡಿವೈನ್. ಸೊ ದ ಇಂಟೆನ್ಷನ್ ಬಿಹೈಂಡ್ ದಿ ಕರ್ಮ ಮಸ್ಟ್ ಬಿ ಡಿವೈನ್. ಅಲ್ಲಿ ನೋ ಗುಡ್ ನೋ ಬ್ಯಾಡ್. ಸಿ, ಗುಡ್ ಆ್ಯಂಡ್ ಬ್ಯಾಡ್ ಅನ್ನೋಂಥದ್ದನ್ನು ಡಿಸೈಡ್ ಮಾಡೋದು ನಮ್ಮ ಮೈಂಡು. ಸೊ ನಾವೇ ಸ್ವಲ್ಪ ಇದನ್ನು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಯಾವುದೇ ಒಂದು ಕರ್ಮ ಅಂತ ಹೇಳಿದಾಗ ಅಲ್ಲಿ ದರ್ ಈಸ್ ನೋ ಗುಡ್ ಆ್ಯಂಡ್ ಬ್ಯಾಡ್, ಇಟ್ ಈಸ್ ಜಸ್ಟ್ ಎ ಕರ್ಮ. ಸೊ ಹಾಗಾದರೆ ವಾಟ್ ಈಸ್ ಗುಡ್ ಆ್ಯಂಡ್ ವಾಟ್ ಈಸ್ ಬ್ಯಾಡ್? ದಟ್ ಈಸ್ ದಿ ಇಂಟೆನ್ಷನ್ ಬಿಹೈಂಡ್ ದಿ ಕರ್ಮ. ಸೊ ಇಂಟೆನ್ಷನ್ ಬಿಹೈಂಡ್ ದಿ ಕರ್ಮ ದಟ್ ಡಿಸೈಡ್ಸ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಅದಕ್ಕೆ ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಂಟೆನ್ಷನ್ ಬಿಹೈಂಡ್ ದಿ ಕರ್ಮ ಶುಡ್ ನಾಟ್ ಬಿ ಗುಡ್ ಆರ್ ಬ್ಯಾಡ್, ಇಟ್ ಶುಡ್ ಬಿ ಡಿವೈನ್. ಸೊ ಭಗವಂತ ಇಲ್ಲಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ, ಡೋಂಟ್ ಗೆಟ್ ಕಾಟ್ ಅಪ್ ಬೈ ದಿ ಗುಡ್ ಆ್ಯಂಡ್ ಬ್ಯಾಡ್. ಸೊ ನೀನು ಅವುಗಳಲ್ಲಿ ನೀನು ಸಿಕ್ಕಾಕೋಬೇಡ. ಜಸ್ಟ್ ಡೂ ದಿ ಕರ್ಮ. Just do the karma as dharma, as kartavya. It is your responsibility.
ಸೊ ದ ಇಂಟೆನ್ಷನ್ ಈಸ್ ಅದೇನು ಅಂತಂದರೆ ಈವನ್ ದಟ್ ಈಸ್ ಆಲ್ಸೋ ಟು ಬಿ ಆಫರ್ ಟು ದಿ ಭಗವಂತ. ಅಲ್ಲಿ ಇಂಟೆನ್ಷನ್ ಕೂಡ ಇರೋದಿಲ್ಲ. ಹೈಯೆಸ್ಟ್ ಕರ್ಮಯೋಗ, ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅಲ್ಲಿ ಇಂಟೆನ್ಷನ್ ಕೂಡ ಇಲ್ಲ. ಐ ಆಮ್ ಡೂಯಿಂಗ್ ಇಟ್ ಆಸ್ ಕರ್ತವ್ಯ, ಆಸ್ ಧರ್ಮ ಆರ್ ಆಸ್ ರೆಸ್ಪಾನ್ಸಿಬಿಲಿಟಿ. ಅಲ್ಲಿ ಇಂಟೆನ್ಷನ್ನೇ ಇಲ್ಲ. ಈವನ್ ದಟ್ ಈಸ್ ಆಲ್ಸೋ ಆಫರ್ ಟು ದಿ ಲಾರ್ಡ್. ಸೊ ದ್ವಂದ್ವಗಳ ಆಚೆಗೆ ನಾವು ಬರಬೇಕು. ಸೊ ದ್ವಂದ್ವಗಳ ಆಚೆಗೆ ಈ ರೀತಿ ಗುಡ್ ಆ್ಯಂಡ್ ಬ್ಯಾಡು, ಪ್ಯೂರ್ ಆ್ಯಂಡ್ ಇಂಪ್ಯೂರ್ ಅವೆಲ್ಲವನ್ನು ಮೀರಿ ನಾವು ಸಾಗಬೇಕು. ಅದು ಯಾವುದನ್ನು ನಾವು ಇಟ್ಕೋಬಾರ್ದು. ವಿ ಮಸ್ಟ್ ಡೆಡಿಕೇಟ್ ಎವ್ರಿಥಿಂಗ್ ಟು ದಿ ಲಾರ್ಡ್. ಕೆಲ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವು ಸಿಚುವೇಶನ್ಸ್ಗಳು ನಮ್ಮನ್ನು ಹುಡುಕೊಂಡು ಬರುತ್ತವೆ. ಆ ಸಿಚುವೇಶನ್ಸ್ಗಳು ಬಂದಾಗ ವಿ ಆರ್ ಸ್ಟಕ್. ಹೆಂಗೆ ಅಂತಂದರೆ ವಿ ಆರ್ ಸ್ಟಕ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್, ಶುದ್ಧ ಆ್ಯಂಡ್ ಅಶುದ್ಧ, ಶುಭ ಆ್ಯಂಡ್ ಅಶುಭ. ಈ ರೀತಿ ಆದಾಗ ಅಲ್ಲಿ ವಿ ಆಲ್ವೇಸ್ ಹೇಗೆ ಅಂತಂದರೆ ವಿ ಚೂಸ್ ಗುಡ್, ವಿ ಚೂಸ್ ಶುದ್ಧ ಆ್ಯಂಡ್ ವಿ ಚೂಸ್ ಶುಭ. ಒಮ್ಮೆ ಈ ರೀತಿ ನಾವು ಒಳ್ಳೆಯದಕ್ಕೆ, ಶುದ್ಧವಾಗಿರೋದಕ್ಕೆ, ಪ್ಯೂರಿಟಿಗೆ, ಇವುಗಳಿಗೆ ನಾವು ಚೂಸ್ ಮಾಡ್ಕೊಂಬಿಟ್ರೆ ಅದ್ರ ರುಚಿಗೆ ಏನಾಗುತ್ತೆ, ಮತ್ತೆ ಮತ್ತೆ ಅವುಗಳಿಗೆ ಅಂಟ್ಕೊಳ್ಳೋ ಹಾಗೆ ಆಗುತ್ತೆ. ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ನೀನು ಆಯ್ಕೆ ಮಾಡ್ಕೋತಿ ಅಂತಂದಾಗ ಇಟ್ ಈಸ್ ಗುಡ್ ಟು ಚೂಸ್ ದಿ ಗುಡ್, ಇಟ್ ಈಸ್ ಗುಡ್ ಟು ಚೂಸ್ ದಿ ಶುಭ, ಇಟ್ ಈಸ್ ಗುಡ್ ಟು ಚೂಸ್ ದಿ ಪ್ಯೂರ್. ಬಟ್ ಅಗೇನ್ ನೀನು ಅದಕ್ಕೆ ಅಂಟ್ಕೋಬೇಡ. ಯಾಕೆಂತಂದರೆ ಅದಕ್ಕೆ ಅಂಟ್ಕೊಂಡ್ರೆ ಏನಾಗುತ್ತೆ, ದ ಜರ್ನಿ ಈಸ್ ಇನ್ನೂ ಒಂದು ಸ್ವಲ್ಪ ಇದೆ, ಇನ್ನೂ ಮುಂದೆ ನೀವು ಹೋಗಬೇಕಾಗಿದೆ. ಆಗ ಯು ಕೆನಾಟ್ ಕಂಟಿನ್ಯೂ ಯುವರ್ ಜರ್ನಿ. ನೀನು ಮತ್ತಷ್ಟು ಮುಂದಕ್ಕೆ ಹೋಗಬೇಕು. ಅದರಿಂದ ಆ ಕ್ಷಣದಲ್ಲಿ ಅಲ್ಲೇನೇ ಯು ಡೆಡಿಕೇಟ್ ಇಟ್ ಟು ಮೀ so that you can continue your journey. ಸೊ ಸಾಧನೆ ಅಂತ ಹೇಳಿದಾಗ ಇಟ್ ಈಸ್ ಜರ್ನಿ ಆಫ್ ದಿ ಜೀವ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.